श्रीनिवासेति श्रेष्ठदया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयपरं वरप्रदगुरौ वैराग्यभाग्यो रघो वेदान्तामृतसारवन्तमनघात् श्रीनिवासात् गुरोः श्रीशैलान्वयकौस्तुभस्थितनें श्रेयोनिधे श्रीनिधेः वन्दे साधुकटाक्षकेण निलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षण इति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे आमनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं दत्तं हस्तामलकताङ्गतम् यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भगवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिमृढो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् श्रीमते रामानुजाय नमः। श्रीमते निगमान्त महादेशिकाय नमः। ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಜ್ಞಾನಿ ಅಂತ ಹೇಳಿ ಜ್ಞಾನಿಯ ಒಂದು ವೈಭವವನ್ನೆಲ್ಲ ಹೇಳಿ ಅಂತಹ ಜ್ಞಾನಿಗಳು ಬಹಳ ದುರ್ಲಭ ಅನ್ನುವುದನ್ನು ಹೇಳಿ ಲೋಕದಲ್ಲಿರುವವರೆಲ್ಲರೂ ಆಯಾ ದೇವತೆಗಳನ್ನೇ ಆರಾಧಿಸಿ ಅಲ್ಪವಾದ ಫಲಗಳನ್ನೇ ಪಡೆದುಕೊಳ್ತಾರೆ. ಆದ್ದರಿಂದ ಅವರಿಗೆ ಪೂರ್ಣವಾದ ಜ್ಞಾನವಿಲ್ಲ. ಆದ್ದರಿಂದ ಅವರಿಗೆ ಪರಿಮಿತವಾದ ಭೋಗಗಳನ್ನು ಪಡೆದುಕೊಂಡು ಅದರಲ್ಲಿಯೇ ತೃಪ್ತಿ ಪಡೆದುಕೊಳ್ತಾರೆ. ಆದ್ದರಿಂದಲೇ ಜ್ಞಾನಿ ಅಂತ ಹೇಳುವವನು ಬಹಳ ದುರ್ಲಭ ಅಂತ ಹೇಳುವ ಶ್ಲೋಕ. ಅದರಲ್ಲಿಯೂ ಎಲ್ಲ ಫಲಕ್ಕೂ ಕೂಡ ನನ್ನನ್ನೇ ಆಶ್ರಯಿಸಿದವರು ಎಲ್ಲರೂ ಕೂಡ ಸುಕೃತಿಗಳು ಅಂತ ಕೃಷ್ಣ ಹಿಂದೆಯೇ ಹೇಳಿದ. ಜನಾಃ ಚತುರ್ವಿಧಾಃ ಭಜಂತೆ ಜನಾಃ ಸುಕೃತಿನಃ ಉದಾರಾಃ ಸರ್ವೇ ವೈತೆ. ಎಲ್ಲರೂ ಉದಾರಿಗಳು. ಈ ಎರಡು ಅರ್ಥವಿಶೇಷಗಳನ್ನು ಇಟ್ಟುಕೊಂಡು ಸುಕೃತಿಗಳು ಉದಾರಿಗಳು ಅಂತ ಎಲ್ಲರಿಗೂ ಅರ್ಥಾರ್ಥಿಗೂ ಹಾಗೆಯೇ ಸುಕೃತಿ, ಅವನು ಸುಕೃತಿಯೇ, ಉದಾರಿಯೇ, ಹಾಗೆಯೇ ಜಿಜ್ಞಾಸುವು ಹಾಗೆಯೇ ಎಲ್ಲರಿಗೂ ಕೂಡ ಈ ವಿಧವಾದ ವಿಶೇಷಣಗಳನ್ನು ಕೃಷ್ಣನು ಹೇಳಿದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಶ್ಲೋಕದಲ್ಲಿ ದೇವಾನ್ ದೇವೈಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ ಅಂತ ಹೇಳುವಾಗ ಅಪಿ ಶಬ್ದಕ್ಕೆ ವಿಶೇಷವಾದ ಅರ್ಥವನ್ನು ಹೇಳ್ತಾರೆ. ಇಲ್ಲಿ ಭಾಷ್ಯಕಾರರು ಹೇಳಿದಾಗ ಮದ್ಭಕ್ತಾ ಅಪಿ ತೇಷಾಮೇವ ಕರ್ಮಣಾಂ ಮದಾರಾಧನ ರೂಪತಾಂ ಜ್ಞಾಪ್ತ್ವ. ಅದೇ ಕರ್ಮಗಳನ್ನೇ ಇವರು ಮಾಡ್ತಾರೆ, ಬೇರೆ ಕರ್ಮಗಳಲ್ಲ. ಕರ್ಮ ಒಂದೇ, ಆದರೆ ಆ ದೇವತೆಯ ಆರಾಧನೆ ಅನ್ನುವ ಪರಿಮಿತವಾದ ಜ್ಞಾನವಲ್ಲದೆ ಪರಮಾತ್ಮನೇ, ಅವನೇ ಅಂತರ್ಯಾಮಿಯಾದ ಪರಮಾತ್ಮನ ಆರಾಧನೆಯ ರೂಪವೇ ಇದು ಅನ್ನುವ ವಿಷಯವನ್ನು ತಿಳಿದು ಮಾಡುವಂತಹ ಪರಿಚ್ಛಿನ್ನ ಫಲಸಂಗಂ ತ್ಯಕ್ತ್ವ. ಆದ್ದರಿಂದ ಪರಿಮಿತವಾದ ಅಲ್ಪವಾದ ಫಲಸಂಗವನ್ನೆಲ್ಲ ಬಿಟ್ಟು
ಮತ್ಪ್ರೀಣನೈಕ ಪ್ರಯೋಜನ, ಪರಮಾತ್ಮನನ್ನೇ ಪ್ರೀತಿಗೊಳಿಸಬೇಕು ಅನ್ನುವ ದೃಷ್ಟಿಯಿಂದ ಮಾಂ ಪ್ರಾಪ್ನುವಂತಿ ನ ಚ ಪುನರ್ನಿವರ್ತಂತೆ. ಇದು ಕಡೆಯಲ್ಲಿ ಜ್ಞಾನಿಯಾದವನು ಕಡೆಯಲ್ಲಿ ಜ್ಞಾನಿಯಾಗಿ ಪರಮಾತ್ಮನನ್ನೇ ಬಳಸ್ಕೊಳ್ತಾನೆ, ಮತ್ತೆ ಹಿಂತಿರುಗಿ ಬರುವುದಿಲ್ಲ ಸಂಸಾರಕ್ಕೆ. ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳ್ತೀನಲ್ಲ ಮುಂದೆ ಅಂತ ಹೇಳಿ. ಆದ್ದರಿಂದ ಈ ರೀತಿಯಾದ ಅರ್ಥವನ್ನ ಭಾಷ್ಯಕಾರರು ಹೇಳಿದ್ರು. ಅದಕ್ಕೆ ವಿಶೇಷವಾದ ಅರ್ಥವನ್ನ ಸ್ವಾಮಿ ದೇಶಿಕನಲ್ಲಿ ತೋರಿಸ್ತಾರೆ. ಅವರಿಗೆ ಮೊದಲು ಇದ್ದಂತಹ ಆಚಾರ್ಯರ ಒಂದು ಅಭಿಪ್ರಾಯವನ್ನ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಪರಮಾತ್ಮನ ಒಂದು ವಿಷಯದಲ್ಲಿ ಆ ಭಾಗವನ್ನ ಇಲ್ಲಿ ನೋಡ್ತಾ ಇದ್ವಿ. ಕೇವಲ ಇಂದ್ರಾದಿಗಳನ್ನೇ ಅನು ಆರಾಧಿಸುವವರು ತತ್ತದಭಿಲಷಿತಂ ತತ್ಸಾಯುಜ್ಯಾಧಿಕಮೇವ ಹಿ ಭಗವಾನ್ ಪ್ರಯಚ್ಛತಿ ಸಾಯುಜ್ಯಂ ಚ ಸಮಾನ ಭೋಗತ್ವಮೇವ. ಅಲ್ಪಭೋಗವೇ ಆಗಿರಲಿ ಅವರಿಗೆ ಇಲ್ಲಿ ಪ್ರಶ್ನೆ ಏನು ಹಾಕ್ತಾರೆ ಸ್ವಾಮಿ ದೇಶಿಕನಂದ್ರೆ, ಅಸ್ತು ತೇಷಾಂ ಅಲ್ಪಭೋಗತ್ವಂ ಅಸ್ಥಿರತ್ವಂಚ. ಅಲ್ಪಭೋಗವಾಗಲಿ ಅಲ್ಪವಾದ ಫಲಭೋಗವೇ ಆಗಲಿ, ಅದರಿಂದ ಏನು ಅಂತ ಕೇಳಿದ್ರೆ, ತದುಪಾಸಕಸ್ಯ ಭಗವತ್ ಪ್ರಸಾದಾಧೀನ ಫಲಲಾಭಸ್ಯ, ಭಗವಂತನ ಪ್ರಸಾದಕ್ಕೆ ಅಧೀನವಾದ ಫಲಲಾಭ ತಾನೆ ಅದು ಕೂಡ. ಭಗವಂತನ ಪ್ರಸಾದದಿಂದ ಅದಕ್ಕೆ ಅಧೀನವಾಗ್ತಾನೆ. ಇದು ಕೂಡ ಭಗವತ್ ಪ್ರಸಾದಾಧೀನ ಫಲಲಾಭಸ್ಯ. ನಿಮ್ಮನ್ನ ಅಂದರೆ ಕೃಷ್ಣನಿಗೆ ಕೃಷ್ಣನನ್ನು ಕುರಿತು ಹೇಳಿ, ನಿನ್ನ ಒಂದು ಪ್ರಸಾದದಿಂದ ಬರುವಂತಹ ಫಲಲಾಭಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಕೇವಲ ಇಂದ್ರಾದಿಯಾಜಿನ ತತ್ತಭಿಲಷಿತಂ ತತ್ಸಾಯುಜ್ಯಾಧಿಕಮೇವ ಭಗವಾನ್ ಪ್ರಯಚ್ಛತಿ. ಪರಮಾತ್ಮನೇ ಎಲ್ಲ ಕೊಟ್ಟರೂ ಕೂಡ ಅದು ಅವನು ಕೊಡುವ ಫಲವೇ, ಇದು ಪರಮಾತ್ಮ ಕೊಡುವ ಫಲವೇ. ಅದೇ ಆದರೂ ಕೂಡ ಆಯಾ ದೇವತೆಗಳ, ಅವರು ಇಷ್ಟಪಟ್ಟ ಆಯಾ ದೇವತೆಗಳ ಸಾಯುಜ್ಯ ಮೊದಲಾದಗಳನ್ನು ಮಾತ್ರವೇ ಪರಮಾತ್ಮ ಅವರಿಗೆ ಕೊಡ್ತಾನೆ. ಸಾಯುಜ್ಯಂ ಅಂತ ಹೇಳಿದ್ರೆ ಸಮಾನ ಭೋಗತ್ವಂ ಅಂತ ಹೇಳಿ ಅರ್ಥ. ಸಮಾನವಾದ ಭೋಗ, ಇಬ್ಬರಿಗೂ ಆನಂದ ಅನುಭವ ಸಮಾನ ಅಂತ ಹೇಳುವುದು. ತತಃ ಇಂದ್ರಾದಿ ಭೋಗಸ್ಯ ಪರಿಮಿತ ಸ್ವರೂಪತ್ವಾತ್. ಆದ್ದರಿಂದ ಇಂದ್ರ ಮೊದಲಾದ ದೇವತೆಗಳಿಗೆ ಸಮಾನವಾದ ಭೋಗವನ್ನು ಕೊಡ್ತಾನೆ ಪರಮಾತ್ಮ. ಆ ಇಂದ್ರಾದಿ ದೇವತೆಗಳ ಭೋಗವೇ ಪರಿಮಿತವಾಗಿದೆ. ಆದ್ದರಿಂದ ಪರಿಮಿತ ಫಲ ವರ್ತಿತ್ವಾತ್, ಪರಿಮಿತ ಕಾಲವರ್ತಿತ್ವಾಚ, ಅದು ಕೂಡ ಅಲ್ಪವಾದ ಕಾಲವೇ ಇರುವಂತಹದ್ದು. ತತ್ಸಮಾನ ತದುಪಾಸಕ ಭೋಗೋಪಿ ತಥಾವಿಧೇವ ಭವೇತ್. ಆದ್ದರಿಂದ ಪರಮಾತ್ಮನಿಂದ ಇಂದ್ರಾದಿಗಳನ್ನೇ ಆರಾಧಿಸುವವರು, ಇಂದ್ರನ ಭೋಗವೇ ಪರಿಮಿತ, ಇಂದ್ರನ ಕಾಲವೂ ಪರಿಮಿತ. ಆದ್ದರಿಂದ ಅವನಿಗೆ ಸಮಾನವಾದ ಭೋಗವನ್ನು ಅವರು ಪರಮಾತ್ಮನ ಅನುಗ್ರಹದಿಂದಲೇ ಅದನ್ನು ಪಡೆದುಕೊಂಡರೂ ಕೂಡ ಪರಿಮಿತವಾದ ಭೋಗವು ಪರಿಮಿತವಾದ ಕಾಲ ಮಾತ್ರ. ಈ ರೀತಿಯಾಗಿ ಫಲ ಅವರಿಗೆ ಸಿಗುತ್ತೆ. ಹಾಗೆಯೇ ಆದರೆ ಪರಮಾತ್ಮನನ್ನು ಆರಾಧಿಸುವವರು ಮಾಮಿತಿ ನಿರ್ದಿಷ್ಟ ಭಗವತ್ ಸ್ವರೂಪಸ್ಯ ನಿರತಿಶಯ ಆನಂದಮಯತ್ವಾತ್ ಸಾಧರ್ಮ್ಯಮಾಗತಸ್ಯಾಪಿ ಆದ್ದರಿಂದ ಇಲ್ಲಿ ನಿರತಿಶಯವಾದ ಆನಂದಮಯವಾದುದು ಪರಮಾತ್ಮನ ಸ್ವರೂಪ. ತತ್ ಸಾಧರ್ಮ್ಯಮಾಗತಸ್ಯಾಪಿ ನಿರತಿಶಯ ಭೋಗತ್ವಂ ಸಿದ್ಧಂ. ಪರಮಾತ್ಮನ ಒಂದು ಸಮಾನ ಧರ್ಮವನ್ನು ಪಡೆದವರಿಗೆ ನಿರತಿಶಯವಾದ ಭೋಗ ಅನ್ನುವುದು ಸಿದ್ಧವಾಗುತ್ತೆ. ಆದ್ದರಿಂದ ಸಮಾನ ಭೋಗ ಅಂತ ಹೇಳಿರುವಾಗ ಇಂದ್ರವನ್ನು ಪಡೆದ್ರೆ ಇಂದ್ರನಿಗೆ ಸಮಾನವಾದ ಭೋಗ, ಅದುವೇ ಪರಿಮಿತವಾದದ್ದು. ಪರಮಾತ್ಮನನ್ನು ಪಡೆದರೆ ಪರಮಾತ್ಮನಿಗೆ ಸಮಾನವಾದ ಭೋಗ, ಅದು ಅಪರಿಮಿತವಾದದ್ದು. ಆದ್ದರಿಂದ ಇದರಲ್ಲಿ ಮಹತ್ತಾದ ವ್ಯತ್ಯಾಸವಿದೆ. ಅದನ್ನು ಬ್ರಹ್ಮಸೂತ್ರದಲ್ಲಿ ಭೋಗಮಾತ್ರ ಸಾಮ್ಯ ಲಿಂಗಾಚ ಅಂತ ಬಾದರಾಯಣರು ಹೇಳ್ತಾರೆ. ಪರಮಂ ಸಾಮ್ಯೋಪೈತಿ ಅಂತ ಉಪನಿಷತ್ತು ಹೇಳುತ್ತೆ. ಪರಮಸಾಮ್ಯಾಪತ್ತಿ ಅಂತ ಹೇಳಿದೆಯಲ್ಲ, ಈ ಪರಮಸಾಮ್ಯಾಪತ್ತಿ ಅನ್ನೋದಕ್ಕೆ ಏನರ್ಥ? ಸಾಮ್ಯ ಅಂತ ಹೇಳಿದ್ರೇನೆ ಸಿಮಿಲಾರಿಟಿಯನ್ನು ತಿಳಿಯುತ್ತೆ, ಸಮಾನವಾದದ್ದು ಅಂತ ಹೇಳಿತ್ತು. ಅಲ್ಲಿ ಐಕ್ಯವಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಸಾಮ್ಯ ಶಬ್ದದಲ್ಲಿ. ಆದ್ದರಿಂದ ಪರಮಸಾಮ್ಯಾಪತ್ತಿ ಅಂತ ಹೇಳಿದ್ರೆ ಭೋಗ ಮಾತ್ರದಲ್ಲಿ ಮಾತ್ರ ಸಾಮ್ಯ. ಆದ್ದರಿಂದ ಇವನಿಗೆ ಅಂತರ್ಯಾಮಿತ್ವ ಮೊದಲಾದದ್ದೆಲ್ಲ ಜಗತ್ತಿಗೆ ಉಪಾದಾನ ಕಾರಣವಾಗುವುದಾಗಲಿ, ಅಂತರ್ಯಾಮಿಯಾಗುವುದಾಗಲಿ, ಅನುಪ್ರವೇಶ ಮಾಡುವ ಸಾಮರ್ಥ್ಯ ಇದೆಲ್ಲ ಇವನಿಗೆ ಲಭಿಸೋದಿಲ್ಲ ಅಲ್ಲಿ. ಆದರೆ ಪರಮಾತ್ಮನಿಗೆ ಸಮಾನವಾದ ಆನಂದಾನುಭವವು ಅವನಿಗೆ ಲಭಿಸುತ್ತೆ ಅನ್ನೋದು ಭೋಗ ಮಾತ್ರ ಸಾಮ್ಯ. ಅನುಭವದಲ್ಲಿ, ಆನಂದಾನುಭವದಲ್ಲಿ ಸಾಮ್ಯ, ಸಮಾನತೆ. ಪರಮಾತ್ಮನಿಗೆ ಸಮಾನವಾದ ಆನಂದವನ್ನು ಅನುಭವಿಸ್ತಾನೆ. ಅದು ನಿತ್ಯವಾದದ್ದು.
ಆದ್ದರಿಂದ ತನ್ನಿತ್ಯತ್ವಾಚ್ಚ ತದುಪಾಸಕ ಭೋಗಸ್ಯಾಪಿ ನಿತ್ಯತ್ವಂ ನ ಚ ಪುನರ್ನಿವರ್ತಂತೆ. ಅದು ನಿತ್ಯವಾದದ್ದು, ಅದು ಎಂದಿಗೂ ಕೂಡ ಮುಗಿದೇ ಇರುವಂತಹದ್ದು. ಆದ್ದರಿಂದ ಅದನ್ನು ಪಡೆದುಕೊಂಡವರೆಗೂ ನಿತ್ಯವಾದ ಅಪರಿಮಿತವಾದ ಭೋಗವು ಲಭಿಸುತ್ತೆ ಅನ್ನೋದು. ಇಲ್ಲಿ ಅತ್ರ ಅಭಿಪ್ರೇತಂ ವಕ್ಷ್ಯಮಾಣ ವಚನೇನ ವಿಷಯದೇತಿ ಮಾಮುಪೇತ್ಯ. ಪುನರ್ಜನ್ಮ ಅಂತ ಹೇಳಿ, ಪುನರ್ಜನ್ಮ ನವಿದ್ಯತೆ ಅಂತ ಹೇಳಿದ ಹಾಗೆ ಅದರಲ್ಲಿಯೂ ಸೂತ್ರವು ತಿಳಿಸುತ್ತೆ. ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಇದು ಕಡೆಯ ಸೂತ್ರ ಬ್ರಹ್ಮಸೂತ್ರದಲ್ಲಿ. ಅವರಿಗೆ ಮತ್ತೆ ಆವೃತ್ತಿ ಇಲ್ಲ ಸಂಸಾರಕ್ಕೆ, ಮತ್ತೆ ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅಂತ ಹೇಳಿ ಉಪನಿಷತ್ತು ತಿಳಿಸುತ್ತೆ. ಯಾವದಾಯುಷಂ ಏವಂ ವರ್ತಮಾನ ಯಾವದಾಯುಷಂ ಬ್ರಹ್ಮಲೋಕಮಪಿ ಸಂಪದ್ಯತೆ ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅಂತ ಹೇಳಿ ಛಾಂದೋಗ್ಯೋಪನಿಷತ್ತಿನ ವಾಕ್ಯ. ಅದಕ್ಕೆ ಅನುಗುಣವಾಗಿ ಬ್ರಹ್ಮಸೂತ್ರದಲ್ಲಿ ಅನಾವೃತ್ತಿ ಶಬ್ದಾತ್ ಶಬ್ದ ಪ್ರಮಾಣ ಛಾಂದೋಗ್ಯೋಪನಿಷತ್ತು ತಿಳಿಸುತ್ತೆ ಅನ್ನೋದನ್ನೇ ಹೇಳಿದ್ರು. ಇಲ್ಲಿ ಮದ್ಭಕ್ತಾಯಾಂತಿ ಮಾಮಪಿ ಇತ್ಯತ್ರ ಭಗವತಿ ಫಲಾಂತರಾರ್ಥಿನಾಮಪಿ ಮೋಕ್ಷೇ ವಿಶ್ರಮಃ ನಾರಾಯಣಾರ್ಯೈ ಉಕ್ತಃ ಅಂದರು. ಫಲಾಂತರಾರ್ಥಿನಾಮಪಿ, ಫಲಾಂತರಾರ್ಥಿನಾಮಪಿ ಅಂದರೆ ಬೇರೆ ಫಲಗಳನ್ನು ಆಸೆಪಟ್ಟು ಪರಮಾತ್ಮನಲ್ಲಿ ಭಕ್ತಿಯೋಗವನ್ನು ಮಾಡಿದವರಿಗೂ ಕೂಡ ಮೋಕ್ಷೇ ವಿಶ್ರಮಃ, ಕಡೆಯಲ್ಲಿ ಅವರಿಗೂ ಮೋಕ್ಷ ಸಿಗುತ್ತೆ ಅನ್ನೋದು ನಾರಾಯಣಾರ್ಯರು ಅನ್ನುವ ಆಚಾರ್ಯರು ಹೇಳಿದ್ದಾರೆ ಅಂತ ಸ್ವಾಮಿ ದೇಶಿಕನ್ ಪ್ರಮಾಣವನ್ನು ತೋರಿಸ್ತಾರೆ ಇಲ್ಲಿ. ಅದು ವಿಶೇಷವಾದ ಅರ್ಥ, ಇದು ಅಧಿಕವಾದದ್ದು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ನಮಗೆ. ತಥಾ ದೇವತಾಂತರ ಭಕ್ತಾನಾಂ ಅಪೇಕ್ಷಿತಾರ್ಥ ಲಾಭ ಏವ ಫಲಂ. ಬೇರೆ ದೇವತೆಗಳನ್ನು ಆರಾಧಿಸುವವರಿಗೆ ಅವರಿಗೆ ಅಪೇಕ್ಷಿತವಾದ ಫಲವಷ್ಟೇ ಸಿಗುತ್ತೆ. ಅವರಿಗೆ ಯಾವ ಫಲವನ್ನಕ್ಕೋಸ್ಕರ ಯಾವ ಯಾಗವನ್ನು ಯಾವ ದೇವತೆಯನ್ನು ಕುರಿತು ಆರಾಧಿಸ್ತಾರೋ ಯಾಗವನ್ನು ಮಾಡಿ ಆ ಫಲ ಅವರಿಗೆ ಖಂಡಿತವಾಗಿಯೂ ಸಿಗುತ್ತೆ. ಭಗವದ್ಭಕ್ತಾನ ಅಂತೂ ನ ತಾವನ್ಮಾತ್ರಂ ಫಲಂ, ಅದೇ ಯಾಗವನ್ನು ಅದೇ ಫಲಕ್ಕೆ ಭಗವಂತನನ್ನು ಉದ್ದೇಶಿಸಿ ಅವರು ಮಾಡಿದ್ರು ಕೂಡ ಅವರಿಗೆ ಅಷ್ಟು ಮಾತ್ರವೇ ಫಲವಲ್ಲ. ಕಿಂತು ಸ್ವಭಾವ ಪ್ರಾಪ್ತಾತ್ ಅನಭಿಸಂಹಿತಾದಪಿ ಪಾಪಕ್ಷಯಾತ್ ಸತ್ವಾಧಿಕ್ಯೋನ್ಮೀಲನೇನ ಶುದ್ಧೇಶು ಧರ್ಮೇಶು ಶ್ರದ್ಧೋತ್ಪತ್ತಿಯ. ಆದ್ದರಿಂದ ಅವರಿಗೆ ಸ್ವಭಾವ ಪ್ರಾಪ್ತಾತ್ ಅನಭಿಸಂಹಿತಾದಪಿ ಅಂತ ಹೇಳಿದ್ರು. ಸ್ವಭಾವ ಪ್ರಾಪ್ತವಾದ ಫಲದಲ್ಲಿ ಆಶೆ ಇಲ್ಲದೆ ಮಾಡುವಂತಹ ಫಲದಿಂದ, ಆ ಒಂದು ಕರ್ಮದಿಂದ ಪಾಪಕ್ಷಯಾತ್ ಪಾಪವೆಲ್ಲ ನಾಶವಾಗುವುದರಿಂದ ಸತ್ವಾಧಿಕ್ಯೋನ್ಮೀಲನೇನ ಶುದ್ಧೇಶು ಧರ್ಮೇಶು ಶ್ರದ್ಧೋತ್ಪತ್ತಿಯ. ಇಂತಹ ಒಂದು ಧರ್ಮಗಳಲ್ಲಿ ಶ್ರದ್ಧೆಯು ಉತ್ಪನ್ನವಾಗುತ್ತೆ ಒಂದು ಕಾಲದಲ್ಲಿ ಅವರಿಗೆ. ಯಾವ ಕಾಲದಲ್ಲಿ ಅಂದರೆ ಶನೈಹಿ ಶನೈಹಿ ಜ್ಞಾನವೈರಾಗ್ಯಾದಿ ಲಾಭದ್ವಾರೇಣ. ನಿಧಾನವಾಗಿ ಕಾಲಕ್ರಮೇಣ ಅವರಿಗೆ, ಈಗ ಅವ್ರಿಗೆ ಆಸೆ ಇರುವುದು ಐಶ್ವರ್ಯವೇ. ಐಶ್ವರ್ಯವೆಲ್ಲ ಸಿಗುತ್ತೆ. ಕಾಲಕ್ರಮದಲ್ಲಿ ಅವರಿಗೆ ಈ ಐಶ್ವರ್ಯಗಳಲ್ಲೆಲ್ಲ ಆಸೆಯು ಹೋಗಿ ಅವರು ಫಲಾಭಿಸಂಧಿರಹಿತವಾದ ಒಂದು ಕರ್ಮವನ್ನು ಮಾಡಿ ಸತ್ವವನ್ನು ಅಧಿಕವನ್ನಾಗಿ ಮಾಡಿಕೊಂಡು ಶುದ್ಧವಾದ ಧರ್ಮದಲ್ಲಿ ಅವರಿಗೆ ಶ್ರದ್ಧೆ ಉತ್ಪನ್ನವಾಗಿ ನಿಧಾನವಾಗಿ ಶನೈಹಿ ಎಂದರು. ಅನೇಕ ಕಾಲವಾದ ಮೇಲೆ ಜ್ಞಾನ ವೈರಾಗ್ಯಾದಿ ಲಾಭದ್ವಾರೇಣ, ಜ್ಞಾನವು ವೈರಾಗ್ಯವು ಇದೆಲ್ಲವೂ ಲಭಿಸಿ ಪೂರ್ವೋಕ್ತ ಭಕ್ತಿ ವಿಶೇಷ ಲಾಭಾತ್ ಚಿರತರೇಣಾಪಿ, ಹಿಂದೆ ಹೇಳಿದಂತಹ ಭಕ್ತಿ ವಿಶೇಷದಿಂದ ಅಂತಹ ಭಕ್ತಿ ವಿಶೇಷವು ಉಂಟಾಗಿ ಚಿರತರೇಣಾಪಿ ಅಂತ ಹೇಳಿದ್ರು. ಬಹಳ ಕಾಲವಾದರೂ ಕೂಡ ಚಿರತರೇಣಾಪಿ ಕಾಲೇನ, ಅನೇಕ ಕಾಲವಾದರೂ ಪರವಾಗಿಲ್ಲ, ಅಷ್ಟಾದ ಕಾಲವಾದ ಮೇಲೂ ಭಗವತ್ ಪ್ರಾಪ್ತಿ ಭವಿಷ್ಯತಿ ಇತಿ ನಿತ್ಯಫಲತ್ವಂ ಇತಿ ಅಭಿಪ್ರಾಯ ಇತಿ. ಈ ಆಚಾರ್ಯರು ಹೇಳೋದು, ಬಹಳ ಕಾಲ ಅವರು ಅದನ್ನು ಅನುಭವಿಸಿ ಅದಾದ ಮೇಲೆ ಪರಮಾತ್ಮನನ್ನು ಪಡೆದುಕೊಳ್ತಾರೆ ಅವರು. ಮಿಕ್ಕಿದವರಿಗೆ ಆ ಒಂದು ಫಲ ಸಿಗೋದಿಲ್ಲ. ಮತ್ತೆ ಅವರು ಇಲ್ಲಿ ಬಂದು ಸಂಸಾರದಲ್ಲಿಯೇ ಇರ್ತಾರೆ. ಇವರು ಹೇಗೆ ಅಂದರೆ ಐಶ್ವರ್ಯವನ್ನೆಲ್ಲ ಅನುಭವಿಸಿ ಅನೇಕ ಕಾಲ ಈ ಒಂದು ಶ್ರದ್ಧೆ ಉಂಟಾಗಿ ಜ್ಞಾನ ವೈರಾಗ್ಯಗಳೆಲ್ಲ ಬಂದು ಪರಮಾತ್ಮನನ್ನು ಕೂಡ ಪಡೆದುಕೊಳ್ತಾರೆ. ಮಾಂ ಅಪಿ ಅನ್ನೋದಕ್ಕೆ ವಿಶೇಷವಾದ ಅರ್ಥ ಹೇಳಿದೆ. ಅವರಿಗೆ ಕಡೆಯಲ್ಲಿ ಪರಮಾತ್ಮನ ಪ್ರಾಪ್ತಿ ಆಗುತ್ತೆ ಅನ್ನೋದು ಹೇಳಲ್ಪಟ್ಟಿದೆ. ಪರಮಾತ್ಮನ ಒಂದು ಆಶ್ರಯಿಸಿದ್ದರಿಂದ ಅವರಿಗೆ ಸಿಗುವ ಫಲ ಇದು ಅಧಿಕವಾದದ್ದು. ಇದಂಚ ಶಾಂಡಿಲ್ಯ ಸಂಹಿತಾಯಾಮಪಿ
ಭಾಗವತಾಪಚಾರ ಸಂಗ್ರಹೆ ಪ್ರೋಕ್ತಂ. ಇದು ಶಾಂಡಿಲ್ಯ ಸಂಹಿತೆ ಅನ್ನುವಾಗ ಅಲ್ಲಿ ಹೇಳಲ್ಪಟ್ಟಿದೆ, ಭಗವಂತಂ ಸಮುದ್ದೇಶ್ಯ ತದೇಕ ಶರಣ ನರಾಹ ಕದಾಚಿತ್ ನಹೀಯಂತೆ ಕಾಮ್ಯ ಕರ್ಮರತ ಅಪಿ. ಪ್ರಮಾಣವನ್ನು ತೋರಿಸ್ತಾರೆ ಇದಕ್ಕೆ. ಶಾಂಡಿಲ್ಯ ಸಂಹಿತೆಯಲ್ಲಿ ಇದು ಹೇಳಲ್ಪಟ್ಟಿದೆ, ಪರಮಾತ್ಮನನ್ನೇ ಉದ್ದೇಶಿಸಿ ಅವನನ್ನು ಆಶ್ರಯಿಸಿದಂಥವರಿಗೆ ಎಂದಿಗೂ ಕೂಡ ಅವರಿಗೆ ನಷ್ಟವಾಗುವುದಿಲ್ಲ, ಅವರು ನಾಶವಾಗುವುದಿಲ್ಲ. ಕಾಮ್ಯ ಕರ್ಮದಲ್ಲಿ ಆಸೆ ಇದ್ದರೂ ಕೂಡ ಪರಮಾತ್ಮನನ್ನು ಆಶ್ರಯಿಸಿದರ ಫಲವೇನು ಅಂದರೆ, ಆ ಕಾಮ್ಯ ಕರ್ಮಗಳ ಫಲವನ್ನೆಲ್ಲ ಪೂರ್ಣವಾಗಿ ಪಡೆದು ಅನುಭವಿಸಿ ಅದಾದ ಮೇಲೆ ಕಾಲಕ್ರಮೇಣ ಪರಮಾತ್ಮನಲ್ಲಿಯೇ ಜ್ಞಾನ ಭಕ್ತಿ ಎಲ್ಲ ಉಂಟಾಗಿ ಅವರಿಗೆ ಪರಮಾತ್ಮನನ್ನು ಪಡೆದುಕೊಳ್ತಾರವರು. ಇದು ವಿಶೇಷವಾದ ಫಲ, ಪರಮಾತ್ಮನನ್ನು ಆಶ್ರಯಿಸುವುದರ ಫಲ. ಕೇವಲ ಇಂದ್ರಾದಿ ದೇವತೆಗಳ ಆಶ್ರಯಿಸುವುದಕ್ಕೋ ಪರಮಾತ್ಮನನ್ನು ಆಶ್ರಯಿಸುವುದಕ್ಕೋ ಕಾಮ್ಯಕರ್ಮವೇ ಆಗಿದ್ದರೂ ಕೂಡ ಕಡೆಯಲ್ಲಿ ಅವರಿಗೆ ಪರಮಾತ್ಮನ ಪ್ರಾಪ್ತಿಯಾಗುತ್ತೆ ಅನ್ನೋದು ವಿಶೇಷವಾದ ಅರ್ಥವಿದೆ ಇದರಲ್ಲಿ. ಮಾಮಪಿ ಅಂತ ಹೇಳೋದಕ್ಕೆ ಅಂತ ಹೇಳಿ ಇದನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ತಾತ್ಪರ್ಯ ಚಂದ್ರಿಕೆಯಲ್ಲಿ. ಇತರೇತು ಸರ್ವಸಮಾಶ್ರೇಣೀಯತ್ವಾಯ ಮಮ ಮನುಷ್ಯಾದಿಷು ಅವತಾರಂ ಅಪಿ ಅಕಿಂಚಿತ್ಕರಂ ಕುರ್ವಂತಿ ಇತ್ಯಾಹ. ನನ್ನ ಒಂದು ಮನುಷ್ಯನೇ ಮೊದಲಾಗಿ ನಾನು ಅವತಾರ ಮಾಡಿದ್ನಲ್ಲ, ನಾನು ಯಾಕೆ ಅವತಾರ ಮಾಡಿದೆ ಅಂದರೆ ಸರ್ವ ಸಮಾಶ್ರಯಣೀಯತ್ವಾಯ, ಎಲ್ಲರೂ ನನ್ನ ಆಶ್ರಯಿಸಿ ಉದ್ಧಾರವಾಗಲಿ ಎನ್ನುವ ಒಂದು ಉದ್ದೇಶದಿಂದ ಮನುಷ್ಯರಿಗೂ ಸಮಾನವಾದ ಒಂದು ಜಾತಿಯಲ್ಲಿಯೇ ನಾನು ಅವತಾರ ಮಾಡಿದ್ರು ಕೂಡ ಅವರಿಗೆ ಏನು ಪ್ರಯೋಜನವಾಗುವುದಿಲ್ಲ. ಅದನ್ನು ಪ್ರಯೋಜನವಿಲ್ಲದೆ ಇರೋ ಹಾಗೆ ಮಾಡಿಬಿಡ್ತಾರೆ ಅವರು. ಅಕಿಂಚಿತ್ ಕರಂ ಕುರುವಂತಿ, ಏನು ಅದರಿಂದ ಪ್ರಯೋಜನವೇ ಆಗದೆ ಇರೋ ಹಾಗೆ ಮಾಡಿಬಿಡ್ತಾರೆ ನನ್ನ ಅವತಾರವನ್ನು ಇತರರು ಅಂತ ಹೇಳೋದು. ಅವರು ಹೇಗೆ ತಿಳಿತಾರೆ ಅಂದರೆ, ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ ಪರಂಭಾವಂ ಅಜಾನಂತಹ ಮಮ ಅವ್ಯಯಮನುತ್ತಮಂ ಅಂತ ಹೇಳಿದ್ರು. 9ನೇ ಅಧ್ಯಾಯದ 11ನೇ ಶ್ಲೋಕದಲ್ಲೂ ಇದೇ ಪರಂಭಾವ ಅಜಾನಂತಹ ಮಮಭೂತ ಮಹೇಶ್ವರಂ ಅಂತ ಬರುತ್ತೆ. ಅಲ್ಲಿಯೂ 9ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿಯೂ ಇದೇ ಬರುತ್ತೆ. ನನ್ನನ್ನು ಕೇವಲ ಮನುಷ್ಯ ಅಂತಲೇ ತಿಳಿತಾರವರು. ಪರಂಭಾವ ಮಜಾನಂತಹ ಮಮಭೂತ ಮಹೇಶ್ವರಂ ಇದೇ ಶಬ್ದ ಅಲ್ಲಿಯೂ ಬರುತ್ತೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಅಂತ ಹೇಳಿದ್ರೆ, ಈ ಮನುಷ್ಯರು, ಸಾಧಾರಣ ಮನುಷ್ಯರೆಲ್ಲ ಹೇಗೆ ಕಂಡು ಬರದೇ ಇರೋರು ಹುಟ್ಟುತ್ತಾರಲ್ಲ ಹೊಸದಾಗಿ, ಆ ರೀತಿ ನಾನು ಕೂಡ ಜನ್ಮವನ್ನು ಪಡೆದುಕೊಂಡಿದ್ದೇನೆ ಸಾಮಾನ್ಯವಾದ ಮನುಷ್ಯರಂತೆ ಅಂತ ತಿಳಿತಾರೆ ಅವ್ರಿಗೆ. ಯಾಕೆ ಅಂದರೆ ಅವರಿಗೆ ಪೂರ್ಣವಾದ ಜ್ಞಾನವಿಲ್ಲ, ನನ್ನ ಒಂದು ಪರತ್ವ ಭಾವವನ್ನು ತಿಳಿದಿಲ್ಲ ಅವರು. ಅದು ಯಾವುದು ಅಂದರೆ ಅವ್ಯಯಂ ಅನುತ್ತಮಂ, ಅತ್ಯುತ್ತಮವಾದ ಅವ್ಯಯವಾದ ನನ್ನ ಪರತ್ವವನ್ನು ತಿಳಿದಿಲ್ಲ ಅವರು. ಆದ್ದರಿಂದ ನನ್ನನ್ನು ಸಾಮಾನ್ಯವಾದ ಒಬ್ಬ ಮನುಷ್ಯನು ಹುಟ್ಟಿದ್ರೆ ಹೇಗೆ ಹುಟ್ಟುತ್ತಾನೋ ಆ ರೀತಿಯೇ ನಾನು ಕೂಡ ಹುಟ್ಟಿದ್ದೀನಿ ಅಂತ ಅವರು ತಿಳ್ಕೊಳ್ತಾರೆ. ಸರ್ವೈಃ ಕರ್ಮೈಭಿಃ ಆರಾಧ್ಯ ಅಹಂ ಸರ್ವೇಶ್ವರ. ಪರಮಾತ್ಮನು ಹೇಳ್ತಾನೆ, ನನ್ನ ಸ್ವರೂಪ ಹೇಗೆ ಪರಂಭಾವಂ ಅವ್ಯಯಂ ಅನುತ್ತಮಂ ಪರಂಭಾವಂ ಅನ್ನೋದಕ್ಕೆ ವ್ಯಾಖ್ಯಾನ. ಸರ್ವೈಃ ಕರ್ಮಭಿಃ ಆರಾಧ್ಯ ಅಹಂ ಸರ್ವೇಶ್ವರ. ಎಲ್ಲ ಕರ್ಮಗಳಿಂದಲೂ ಆರಾಧಿಸಲ್ಪಡುವ ಸರ್ವೇಶ್ವರನಾದ ನಾನು. ವಾಂಗ್ಮನಸ ಅಪರಿಚ್ಛೇದ್ಯ ಸ್ವರೂಪ ಸ್ವಭಾವ. ವಾಕಿನಿಂದಲೂ ಮನಸ್ಸಿನಲ್ಲೂ ಪೂರ್ಣವಾಗಿ ತಿಳಿಯಲಾಗದಂತಹ ಸ್ವರೂಪ ಸ್ವಭಾವವನ್ನು ಉಳ್ಳವನ ನಾನು. ಪರಮಕಾರುಣ್ಯಾತ್, ಪರಮ ಕರುಣೆಯಿಂದ ಆಶ್ರಿತ ವಾತ್ಸಲ್ಯಾಚ, ಆಶ್ರಿತರಲ್ಲಿ ಯಾವ ದೋಷವನ್ನು ನೋಡದೇ ಇರುವಂತಹವನಾಗಿ. ವಾತ್ಸಲ್ಯ ದೋಷಾದರ್ಶಿತ್ವ, ಆಶ್ರಿತರಲ್ಲಿ ದೋಷವನ್ನೇ ನೋಡದೇ ಇರುವುದು, ಅದೆಲ್ಲ ಇಂತಹ ಗುಣಗಳನ್ನೆಲ್ಲ ಪ್ರಕಾಶಪಡಿಸುವುದಕ್ಕಾಗಿ. ಸರ್ವ ಸಮಾಶ್ರಯಣೀಯತ್ವಾಯ, ಎಲ್ಲರೂ ಆಶ್ರಯಿಸಲಿ ಎನ್ನುವ ಉದ್ದೇಶದಿಂದ. ಅಜಹತ್ ಸ್ವಭಾವಯೇವ, ನನ್ನ ಒಂದು ಸ್ವಾಭಾವಿಕವಾದ ದಿವ್ಯವಾದ ಅಪ್ರಾಕೃತವಾದ ಸ್ವಭಾವವನ್ನು ಬಿಡದೆ ವಸುದೇವ ಸೂನು ಅವತೀರ್ಣ ಇತಿ, ವಸುದೇವನ ಮಗನಾಗಿ ನಾನು ಅವತಾರ ಮಾಡಿದ್ದೇನೆ ಅನ್ನುವಂತಹ ಮಮ ಏವಂ ಪರಂಭಾವಂ. ಪರಂಭಾವಂಗೆ ಇದು ಅರ್ಥ. ಈ ಪರಂಭಾವಂ ಅನ್ನೋದಕ್ಕೆ ಎಷ್ಟು ವ್ಯಾಖ್ಯಾನ ಮಾಡ್ತಾರೆ. ಎಲ್ಲ ಕರ್ಮಗಳಿಂದಲೂ ಆರಾಧ್ಯನಾದವನು, ಸರ್ವೇಶ್ವರನಾದವನು, ವಾಕಿನಿಂದಲೂ ಮನಸ್ಸಿನಲ್ಲೂ ಪೂರ್ಣವಾಗಿ ತಿಳಿಯಲು ಸಾಧ್ಯವಾಗದ ಸ್ವಭಾವವನ್ನುಳ್ಳವನು, ಪರಮ ಕಾರುಣಿಕನಾದವನು, ಆಶ್ರಿತರಲ್ಲಿ ಅತ್ಯಂತ ವಾತ್ಸಲ್ಯವನ್ನು ಉಳ್ಳವನು,
ಎಲ್ಲರೂ ನನ್ನನ್ನು ಆಶ್ರಯಿಸಲಿ ಎನ್ನುವ ಒಂದು ಉದ್ದೇಶದಿಂದ ನನ್ನ ಪರಿಪೂರ್ಣವಾದ ಸ್ವಾಭಾವಿಕವಾದ ದಿವ್ಯವಾದ ಸ್ವಭಾವದಿಂದಲೇ ವಸುದೇವನ ಮಗನಾಗಿ ಅವತಾರ ಮಾಡಿರುವ ನನ್ನನ್ನು, ಇಂತಹ ಪರವಾದ ಪರತ್ವ ಭಾವವುಳ್ಳ ನನ್ನನ್ನು, ಅವ್ಯಯಂ ಅನುತ್ತಮಂ ಅಜಾನಂತಹ ಹೀಗಿರುವ ನನ್ನನ್ನು ಪ್ರಾಕೃತ ರಾಜಸ ರಾಜಸೂನು ಸಮಾನಮಿತಃ ಇತಃ ಪೂರ್ವಂ ಅನಭಿವ್ಯಕ್ತಂ ಪ್ರಾಕೃತ ರಾಜಸೂನು ಸಮಾನಂ. ಪ್ರಾಕೃತ ರಾಜಸೂನು ಸಮಾನಂ. ರಾಜಸೂನು ಅಂದರೆ ರಾಜನ ಮಗ. ರಾಜಸೂನು ಅಂದರೆ ರಾಜನ ಮಗ. ಪ್ರಾಕೃತವಾದ ರಾಜನ ಮಗನಾಗಿ ಅವನಿಗೆ ಸಮಾನವಾಗಿ ಪ್ರಾಕೃತ ರಾಜಸೂನು ಸಮಾನಂ. ಅವ್ಯಯಂ ಅನುತ್ತಮಂ. ನಾನು ಅವ್ಯಯನಾದವನು ಅಂತ ಹೇಳಿದ್ರೆ ಯಾವ ಒಂದು ವಿಧದಲ್ಲಿಯೂ ನನ್ನ ಸ್ವರೂಪವನ್ನು ಪೂರ್ಣವಾಗಿ ಸ್ವರೂಪ ಸ್ವಭಾವಗಳಲ್ಲಿ ವ್ಯಯವಿಲ್ಲ, ಬಿಡೋದಿಲ್ಲ. ಆದ್ದರಿಂದ ನಿರ್ವಿಕಾರವಾಗಿ ಏಕರೂಪವಾಗಿ ಇರುವಂತಹ ಪರಿಪೂರ್ಣವಾಗಿ ನನ್ನ ಸ್ವಾಭಾವಿಕವಾದ ದಿವ್ಯವಾದ ಸ್ವರೂಪದಲ್ಲಿರುವ ನನ್ನನ್ನು ಪ್ರಾಕೃತವಾದ ರಾಜಕುಮಾರನಿಗೆ ಸಮಾನನಾಗಿ ಇತಃ ಪೂರ್ವಂ ಅನಭಿವ್ಯಕ್ತಂ, ಇದಕ್ಕೆ ಮೊದಲು ಕಾಣದೇ ಇರುವಂತಹ ಇದಾನೀಂ ಕರ್ಮವಶಾತ್ ಜನ್ಮವಿಶೇಷಂ ಪ್ರಾಪ್ಯ ವ್ಯಕ್ತಿಮಾಪನ್ನಂ, ಈಗ ಯಾವುದೋ ಒಂದು ಕರ್ಮ ವಿಶೇಷದಿಂದ ಒಂದು ರೂಪವನ್ನು ಪಡೆದುಕೊಂಡು ಹುಟ್ಟಿರುವಂತಹವನು, ಒಂದು ಜನ್ಮ ವಿಶೇಷವನ್ನು ಹೊಂದಿ ಎಲ್ಲ ಒಂದು ರೂಪವನ್ನು ಪಡೆದು ಹುಟ್ಟಿರುವಂತಹವನು. ಆ ರೀತಿ ರಾಜಕುಮಾರ, ಸಾಮಾನ್ಯವಾದ ಒಬ್ಬ ರಾಜಕುಮಾರನು ಮೊದಲು ಕಾಣದೇ ಇರುವಂತಹವನು ಈಗ ಯಾವುದೋ ಕರ್ಮವಶದಿಂದ ಒಂದು ಜನ್ಮ ವಿಶೇಷವನ್ನು ಪಡೆದುಕೊಂಡು ಎಲ್ಲರಿಗೂ ಕಾಣುವಂತೆ ಹುಟ್ಟುತ್ತೀಯಲ್ಲ, ಮಕ್ಕಳೆಲ್ಲ ಹುಟ್ಟುತ್ತಾರಲ್ಲ, ಎಲ್ಲರೂ ನಾವೆಲ್ಲ ಹುಟ್ಟೋದು ಹೀಗೆ ಅವ್ಯಕ್ತವಾಗಿರ್ತೀವಿ, ಆಮೇಲೆ ವ್ಯಕ್ತವಾಗ್ತೀವಿ. ಹೀಗೆ ಪ್ರಾಪ್ತಂ ಮಾಂ ಅಬುದ್ಧಯ ಮನ್ಯಂತೆ, ಹೀಗೆ ಇರುವಂತಹವನು ನನ್ನನ್ನು ಹೀಗೆ ತಿಳಿತಾರೆ. ಯಾರು ಅಂದರೆ ಅಬುದ್ಧಯ, ಪೂರ್ಣವಾಗಿ ಜ್ಞಾನವಿಲ್ಲದವರು. ಅತಃ ಮಾಂ ನ ಆಶ್ರಯಂತೆ, ಆದ್ದರಿಂದಲೇ ನನ್ನನ್ನು ಆಶ್ರಯಿಸುವುದಿಲ್ಲ. ಆಶ್ರಯಿಸುವುದಿಲ್ಲ ಅಂದರೆ ಏನು? ಕರ್ಮಭಿಹಿ ಆರಾಧಯಂತಿ, ನನ್ನನ್ನು ಕರ್ಮಗಳಿಂದ ನನ್ನನ್ನು ಆರಾಧಿಸುವುದಿಲ್ಲ. ದೇವತೆಗಳನ್ನೇ ಆರಾಧಿಸ್ತಾರೆ, ನನ್ನನ್ನು ಆರಾಧಿಸುವುದಿಲ್ಲ ಅರ್ಥ. ನನು ಫಲಾಂತರ ದೇವತಾಂತರ ವಾಸನೆಯಾಹಿ ತದ್ವಿಷಯ ಜ್ಞಾನ ಪ್ರತಿಬಂಧ ಉಕ್ತಃ. ಅವರಿಗೆ ಬೇರೆ ಫಲಗಳಲ್ಲಿಯೂ ಬೇರೆ ದೇವತೆಗಳಲ್ಲಿಯೂ ಕೂಡ ಪೂರ್ವಜನ್ಮದ ವಾಸನೆ, ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮಗಳ ಒಂದು ಅನುಭವದ ಒಂದು ವಾಸನೆ ಅಂತ ಹೇಳುವಂತಹ ಅದು ಮುಂದುವರಿಯುತ್ತಲ್ಲ, ಅದರಿಂದ ಅವರ ವಿಷಯದಲ್ಲಿ ಜ್ಞಾನವು ಪ್ರತಿಬಂಧವಾಗಿದೆ. ತ್ವತ್ ಸಾಕ್ಷಾತ್ಕಾರ ಅಭಾವೇಹಿ ತದುಪಪತ್ತಿ, ನೀನು ಸಾಕ್ಷಾತ್ಕಾರವಾಗದೆ ಹೋದರೆ ಅದು ಸಾಧ್ಯ. ಈಗ ನೀನು ಸಾಕ್ಷಾತ್ಕಾರವಾಗಿದೆಯಲ್ಲ ಎಲ್ಲರಿಗೂ. ತ್ವಯಿ ಕಾರುಣ್ಯಾದಿ ಗುಣ ಪ್ರೇರಿತೆ, ಕಾರುಣ್ಯವೇ ಮೊದಲಾದ ಗುಣಗಳಿಂದ ಪ್ರೇರಿತನಾಗಿ ಸರ್ವಸಮಾಶ್ರಯಣೀಯತ್ವಾಯ, ಎಲ್ಲರೂ ಆಶ್ರಯಿಸಲಿ ಅಂತ ಅವತಾರವಶಾತ್ ಅಶೇಷ ಜನ ನಯನ ಗೋಚರೆ, ಎಲ್ಲರಿಗೂ ಕಣ್ಣಿಗೆ ಕಾಣಿಸೋ ಹಾಗೆ ಬಂದುಬಿಟ್ಟಿದೆಯಲ್ಲ ನೀನೀಗ. ನಿನ್ನ ಸಾಕ್ಷಾತ್ಕಾರವಾಗದೆ ಹೋದರೆ ಪೂರ್ವಜನ್ಮ ವಾಸನೆಯಿಂದ ಅವರಿಗೆ ನಿನ್ನ ವಿಷಯದಲ್ಲಿ ಜ್ಞಾನವು ಪ್ರತಿಬಂಧವಾಗಿರಬಹುದು. ಅದರಿಂದ ಅವರಿಗೆ ದೇವತಾಂತರದಲ್ಲಿಯೂ ಫಲಾಂತರದಲ್ಲಿಯೂ ಆಸೆಯೂ ಉಂಟಾಗಿರಬಹುದು. ಆದರೆ ನೀನು ಸಾಕ್ಷಾತ್ಕಾರ ಆಗಿ ಬಂದುಬಿಟ್ಟಿದೆಯಲ್ಲ, ಈಗ ಅವತಾರ ಮಾಡಿದೆಯಲ್ಲ, ಅಶೇಷ ಜನ ನಯನ ಗೋಚರೆ, ಎಲ್ಲರ ಜನರಿಗೂ ಕಣ್ಣಿಗೆ ಕಾಣೋ ಹಾಗಿದೆಯಲ್ಲ. ಇಂತಹ ನಿನ್ನಲ್ಲಿ ಕಥಂ ತ್ವತ್ ಪರಿತ್ಯಾಗ, ಇಂತಹ ಒಂದು ನಿನ್ನಲ್ಲಿ ಎಲ್ಲರಿಗೂ ಕಣ್ಣು ಕಾಣದೆ ಹಾಗೆ ಬಂದುಬಿಟ್ಟಿದೆಯಲ್ಲ ಸಾಕ್ಷಾತ್ಕಾರವಾಗಿ, ಆಗ ಅಂತಹ ಸಮಯದಲ್ಲಿ ಹೇಗೆ ಅವರು ನಿನ್ನನ್ನು ಬಿಡಕ್ಕೆ ಸಾಧ್ಯ? ಆಶ್ರಯಿಸದೆ ಇರಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಹೀಗಿದ್ದರೂ ಕೂಡ ಸಾಮಾನ್ಯ ಜನದಂತೆ ನನ್ನನ್ನು ತಿಳಿದುಬಿಟ್ರು ಎಲ್ಲರೂ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಅಲ್ಲಿ ಹೇಳ್ತಾರೆ, ಮಿಕ್ಕಿದವರು ಹೇಗೆ? ಹೀಗೆಯೇ ನಾನು ನನ್ನ ಎಲ್ಲ ಪರಿಪೂರ್ಣ ದಿವ್ಯ ಸ್ವಭಾವದಲ್ಲಿ ಇದ್ದರೂ ಸಾಮಾನ್ಯ ಜನರಂತೆ ತಿಳಿದುಬಿಟ್ರು ಅವರು. ನನ್ನ ಪರತ್ವವನ್ನು ತಿಳಿಯಲಿಲ್ಲ ಅವರಿಗೆ, ಆ ಜ್ಞಾನ ಅವರಿಗಿರಲಿಲ್ಲ ಅಂತ ಅರ್ಥ. ಇತರೆ ಚತುರ್ವಿಧ ಸುಕೃತಿಭ್ಯೋ ಅನ್ಯೇ ಅಂತ ಅರ್ಥ. ಇತರೆ ಅಂತ ಹೇಳಿದ್ರೆ, ಇತರೆ ತು ಅಂತ ಹೇಳಿರೋದ್ರಿಂದ ಜನ ಸುಕೃತಿನ ಅಂತ ಹೇಳಿದವರು ಪರಮಾತ್ಮನನ್ನು ಆರಾಧಿಸ್ತಾರೆ. ಬೇರೆ ಫಲ ಆದರೂ ಇರಬಹುದು, ಆದರೆ ಪರಮಾತ್ಮನನ್ನೇ ಆರಾಧಿಸ್ತಾರೆ ಅವರು. ಅವನ ಒಂದು ಜ್ಞಾನವಿದೆ ಅವರಿಗೆ. ಇತರೆ ತು ಅಂತ ಹೇಳಿದ್ರೆ 4 ವಿಧವಾದ ಭಕ್ತರು ಹೇಳಲ್ಪಟ್ಟರಲ್ಲ, ಅದಕ್ಕಿಂತ ಬೇರೆಯಾದವರು ಅಂತ ಅರ್ಥ. ಪರಂಭಾವಂ ಇತ್ಯನೇನ ಅಭಿಪ್ರೇತಂ ನಿರತಿಶಯ ಪರತ್ವ ಸೌಲಭ್ಯ
रूपं स्वभावं दर्शयति सर्वैः कर्मभिः इत्यादिना अवतीर्णः इत्यन्तेन सर्वैः कर्मभिः ಆರಾಧ್ಯಃ ಅಂತ ಹೇಳೋದ್ರಿಂದ ವಸುದೇವ ಸೂನು ಅವತೀರ್ಣಃ ಇಲ್ಲಿಯವರೆಗೆ ಪರಂಭಾವಂ ಅಂತ ಹೇಳಲ್ಪಟ್ಟ ಪರಂಭಾವಂ ಅಜಾನಂತಹ ಪರಂಭಾವಂ ಶಬ್ದಕ್ಕೆ ಇದು ವ್ಯಾಖ್ಯಾನ ಕರ್ಮಭಿಃ ಆರಾಧ್ಯಃ ಸರ್ವೈಃ ಕರ್ಮಭಿಃ ಸರ್ವೇಶ್ವರಃ ವಾಂಗ್ಮನಸಾ ಪರಿಚ್ಛೇದ್ಯ ಸ್ವಭಾವಃ ಸ್ವರೂಪ ಸ್ವಭಾವಃ ಪರಮಕಾರುಣ್ಯಾತ್ ಆಶ್ರಿತವಾತ್ಸಲ್ಯಾಚ್ಚ ಸರ್ವಸಮಾಶ್ರಯಣೀಯತ್ವಾಯ ಅಜಹತ್ ಸ್ವಭಾವ ಏವ ವಸುದೇವ ಸೂನು ಅವತೀರ್ಣಃ ಇಷ್ಟು ವ್ಯಾಖ್ಯಾನ ಪರಂಭಾವಂ ಅನ್ನೋದಕ್ಕೆ ಅಜಹತ್ ಸ್ವಭಾವ ಇತಿ ಅವ್ಯಯ ಶಬ್ದ ಅಭಿಪ್ರೇತೋಕ್ತಿ ಅಜಹತ್ ಸ್ವಭಾವ ಅಂತ ಹೇಳಿರೋದು ಇಲ್ಲಿ ಅವ್ಯಯ ಅಂತ ಹೇಳಿದ್ರೆ ತನ್ನ ಪೂರ್ಣವಾದ ಸ್ವಭಾವವನ್ನು ಸ್ವಲ್ಪವೂ ಬಿಡದೆ ಅಂತ ಅರ್ಥ ಅಸ್ಮಾತ್ ಉತ್ತಮಂ ನಾಸ್ತಿ ಇತಿ ಅನುತ್ತಮಂ ಅನವಧಿಕಾತಿಶಯಂ ಇತ್ಯರ್ಥಃ ಅವ್ಯಯಂ ಅನುತ್ತಮಂ ಅನುತ್ತಮಂ ಅಂದರೆ ಅನುತ್ತಮೇಶು ಉತ್ತಮೇಶು ಲೋಕೇಶು ಅಂತ ಹೇಳಿದ ಹಾಗೆ ಅನುತ್ತಮ ಅಂದರೆ ಅತ್ಯಂತ ಉತ್ತಮವಾದದ್ದು ಅಂತ ಅರ್ಥ ಅನುತ್ತಮವಾದದ್ದು ಗಚ್ಚಲೋಕಾನ್ ಅನುತ್ತಮಾನ್ ಅಂತ ಜಟಾಯುವಿಗೆ ಶ್ರೀರಾಮನು ಹೇಳ್ತಾನೆ ಗಚ್ಚಲೋಕಾನ್ ಅನುತ್ತಮಾನ್ ಮಯಾ ತ್ವಂ ಸಮನುಜ್ಞಾತಃ ಗಚ್ಚಲೋಕಾನ್ ಅನುತ್ತಮಾನ್ ಅನುತ್ತಮವಾದ ಲೋಕಕ್ಕೆ ಹೋಗು ಅಂದರೆ ಅತ್ಯುತ್ತಮವಾದ ಲೋಕಕ್ಕೆ ಹೋಗು ಅಂತ ಅರ್ಥ ಅನುತ್ತಮ ಅಂತ ಹೇಳಿದ್ರೆ ಅಸ್ಮಾತ್ ಉತ್ತಮಂ ನಾಸ್ತಿ ಅದಕ್ಕಿಂತ ಉತ್ತಮವಾದದ್ದಿಲ್ಲ ಅದು ಅನುತ್ತಮ ಅನ್ನೋ ಶಬ್ದದಿಂದ ಹೇಳಲ್ಪಟ್ಟಿದೆ ಅನವಧಿಕಾತಿಶಯಂ ಅತ್ರ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಇತಿ ಏತತ್ ಸಾಮರ್ಥ್ಯಾತ್ ಸಾಮರ್ಥ್ಯಾತ್ ಅವತಾರ ವಿಷಯತ್ವಂ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಅಂತ ಹೇಳೋದು ಅವತಾರ ವಿಷಯವನ್ನ ಅಲ್ಲಿಯೂ ಮಾಮಿತ್ಯಸ್ಯ ಔಚಿತ್ಯಾತ್ ಅವತಾರ ವಿಶೇಷ ವಿಷಯತ್ವಂ ಚ ಸಿದ್ಧಂ ವಸುದೇವ ಸೂನು ಅವತೀರ್ಣಃ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಅಂತ ಹೇಳಿದ್ರೆ ಪರಮಾತ್ಮನು ಎಲ್ಲರಿಗೂ ನೀವು ಕಾಣೋದಿಲ್ಲ ತನ್ನನ್ನೇ ಕಾಣಿಸಿಕೊಂಡ ಎಲ್ಲರಿಗೂ ಆದ್ದರಿಂದ ವಸುದೇವನ ಮಗನಾಗಿ ಅವನು ತನ್ನನ್ನು ಕಾಣಿಸಿಕೊಳ್ಳೋ ಹಾಗೆ ಅವತಾರ ಮಾಡಿದ್ರು ಕೂಡ ಹೇಗೆ ತಿಳಿದರು ಅಂತ ಹೇಳಿದ್ರೆ ಪ್ರಾಕೃತ ರಾಜಸೂನು ಸಮಾನಂ ಪ್ರಾಕೃತವಾದ ರಾಜನ ಕುಮಾರನಿಗೆ ಸಮಾನವಾಗಿ ನನ್ನನ್ನು ತಿಳಿದು ಬಿಟ್ಟರು ಇದಂ ಸರ್ವಾವತಾರ ಉಪಲಕ್ಷಣತೆಯ ವಿಶೇಷ ಉದಾಹರಣೆ ಮಾತ್ರ ಎಲ್ಲ ಅವತಾರಗಳಿಗೂ ಹೀಗೆಯೇ ಎಲ್ಲ ಅವತಾರಗಳಲ್ಲಿಯೂ ಜನರು ಅವನನ್ನು ಪೂರ್ಣವಾದ ಸ್ವಭಾವವನ್ನು ದಿವ್ಯವಾದ ಸ್ವಭಾವವನ್ನು ತಿಳಿಲಿಲ್ಲ ಸಾಮಾನ್ಯವಾಗಿಯೇ ತಿಳಿದರು ರಾಮನ ಅವತಾರದಲ್ಲಿಯೂ ಹಾಗೆಯೇ ಕೆಲವು ಜ್ಞಾನಿಗಳು ಮಾತ್ರವೇ ಅವನನ್ನು ತಿಳಿತಾರೆ ವಿಶ್ವಾಮಿತ್ರರು ಹೇಳಿದ್ರು ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ಹೀಗೆಲ್ಲ ಅವರು ಹೇಳಿದಾಗ ವಸಿಷ್ಠೋಪಿ ಮಹಾತೇಜಾಹ ಏಚೇಮೇ ತಪಸ್ವಿತಾಹ ಎಲ್ಲರೂ ವಸಿಷ್ಠನು ನಾನು ಋಷಿಗಳೆಲ್ಲ ತಿಳಿದ್ವಿ ಇವನ ಮಹಾತ್ಮ್ಯವನ್ನ ಅಂತ ಹೇಳ್ತಾರೆ ಕೆಲವರು ಮಾತ್ರವೇ ಅವನನ್ನು ತಿಳಿಯಕ್ಕೆ ಸಾಧ್ಯವಾಯಿತು ಎಲ್ಲರೂ ಅವನನ್ನು ಸಾಮಾನ್ಯವಾದ ಮನುಷ್ಯ ಅಂತಾನೆ ತಿಳಿದ್ರು ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಇತ್ಯನ ಅನಯೋಹೋ ಅರ್ಥಾಂತರ ಬ್ರಹ್ಮವಿದಾಸಾಯ ಪ್ರಾಕೃತ ಇತ್ಯಾದಿ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಅಂತ ಹೇಳಿದರೆ ಇಲ್ಲದೇ ಇರೋವನು ಉಂಟಾದೆ ಅಂತ ಹೇಳಿ ಅರ್ಥ ಅಂದರೆ ಏನರ್ಥ ಅಂತ ಹೇಳಿದ್ರೆ ಪ್ರಾಕೃತ ಅಂತ ಹೇಳಿ ಪ್ರಾಕೃತ ರಾಜಸೂನು ಸಮಾನಂ ಇತಃ ಪೂರ್ವಂ ಅನಭಿವ್ಯಕ್ತಂ ಇದಾನೀಂ ಕರ್ಮವಶಾತ್ ಜನ್ಮ ವಿಶೇಷಂ ಪ್ರಾಪ್ಯ ವ್ಯಕ್ತಿಮಾಪನ್ನಂ ಈ ರೀತಿಯಾದ ಅರ್ಥ ಅವ್ಯಕ್ತಂ ವ್ಯಕ್ತಿಮಾಪನ್ನಿಗೆ ಕರ್ಮ ವಿಶೇಷದಿಂದ ಒಂದು ಜನ್ಮವನ್ನು ಪಡೆದವನು ಮೊದಲು ಹೇಗೆ ಎಲ್ಲಿದ್ದೀವಿ ಅನ್ನೋದು ತಿಳಿಯೋದಿಲ್ಲ ಒಂದು ಒಂದು ಹುಟ್ಟಿದಾಗ ಒಬ್ಬನು ಅವನಿಗೆ ತಾನೇ ಕಣ್ಣಿಗೆ ಕಂಡು ಬರ್ತಾನೆ ಕರ್ಮ ವಿಶೇಷದಿಂದ ಜನ್ಮವನ್ನು ಪಡೆದುಕೊಳ್ಳೋದು ಆ ರೀತಿ ನನ್ನನ್ನು ತಿಳಿದರು ಮಂದಂ ಅತಿಬೋಧ್ಯತೆಯ ನಿಂದ್ಯಮಾನಃ ಅರ್ಥಃ ಅತ್ರ ಅಯಮೇವ ಭವಿತುಮರ್ಹತಿ ಇತಿ ಭಾವಃ ಆದ್ದರಿಂದ ಮಂದಮತಿ ಬೋಧ್ಯತೆಯ ಮಂದಮತಿಗಳಿಗೆ ಹೇಳೋದು ಮಂದಮತಿ ಬೋಧ್ಯತೆಯ ನಿಂದ್ಯಮಾನಃ ಅರ್ಥಃ ಯಾಕೆ ಅಂದರೆ ಮಾಂ ಅಬುದ್ಧಯ ಅಂತ ಹೇಳಿದ್ರು ಅಬುದ್ಧಯ ಅಂದರೆ ಮಂದಮತಿಗಳು ಮಂದಮತಿಗೆ ತಿಳಿಯೋದು ಇಷ್ಟವೇ ಅವರಿಗೆ ನಿಂದ್ಯಮಾನ ಅರ್ಥ ಅವರಿಗೆ ತಿಳಿಯುವ ಅರ್ಥ ಮಂದವಾದ ಅರ್ಥ ಯಾವುದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕರ್ಮವಿಷಯರೆಲ್ಲ ಹುಟ್ಟುವ ಹಾಗೆ ನಾನು ಹುಟ್ಟಿದ್ದೀನಿ ಅಂತ ತಿಳಿದುಬಿಟ್ರು ಇತಃ ಪೂರ್ವಂ ಅನಭಿವ್ಯಕ್ತತ್ವಂ ಇದಾನೀಂ ಅವತಾರಾತ್ ವ್ಯಕ್ತತ್ವಮಪಿ ಪ್ರಮಾಣ ಸಿದ್ಧಂ ಇದೆಲ್ಲ ಕೂಡ ಪ್ರಮಾಣ ಸಿದ್ಧವಾಗಿದೆ ಅವನು ಅಲ್ಲಿವರೆಗೂ ಕಂಡು ಬರದೆ ಅವತಾರದಲ್ಲಿ ಅವನು
ಕಂಡುಬರೋದು ಎಲ್ಲರಿಗೂ ಸಾಕ್ಷಾತ್ಕಾರವಾಗಿ ಪ್ರಮಾಣ ಸಿದ್ಧವಾಗಿದೆ. ಕಥಮತ್ರ ಪ್ರತಿಕ್ಷಿಪ್ಯತೆ ಕರ್ಮವಶಾದ್ಯನ್ಮ ವಿಶೇಷಂ ಪ್ರಾಪ್ಯ ಇತಿ. ಅದು ಎಲ್ಲರಿಗೂ ತಿಳಿದ ವಿಷಯವೇ, ಪ್ರಮಾಣ ಸಿದ್ಧವಾದದ್ದು. ಹೇಗೆ ಅದು ಇಲ್ಲಿ ತಿಳಿದಿಲ್ಲ ಅಂತ ಹೇಳ್ತೀರಾ ಅಂದರೆ, ಕರ್ಮವಶದಿಂದಲೇ ಅವನ ಸ್ವರೂಪ ತಿರೋಹಿತವಾಗಿದೆ ಅಂತ ಹೇಳಿಬಿಟ್ಟು ಬ್ರಹ್ಮಸೂತ್ರದಲ್ಲೂ ಹೇಳ್ತಾರೆ ಅವರು. ನನ್ನಿಂದಲೇ ಎಲ್ಲ ಅವರಿಗೆ ಬಂದವು ಮೋಕ್ಷವು, ಆದ್ದರಿಂದ ನನ್ನ ಒಂದು ಸಂಕಲ್ಪದಿಂದಲೇ ಅವರಿಗೆಲ್ಲ ತಿರೋಹಿತವಾಗಿದೆ ಅನ್ನೋದನ್ನು ತಿಳಿಸ್ತಾರೆ ಬ್ರಹ್ಮಸೂತ್ರದಲ್ಲೂ ಕೂಡ. ತಿರೋಹಿತಂ ಅಂತ ಹೇಳಿ, ನನ್ನಿಂದಲೇ ಬಂದ ಮೋಕ್ಷಗಳೆಲ್ಲ ಪರಮಾತ್ಮ ಸ್ವರೂಪವು ಅವರವರ ಕರ್ಮದಿಂದ ತಿರೋಹಿತವಾಗಿದೆ ಅಂತ ತಿಳಿಸ್ತಾರೆ ಅವರು. ಆದ್ದರಿಂದ ಉತ್ಸರ್ಗಾಪವಾದಾದಿ ನಯಾತಿ ಸಂಕೋಚ ಇತಿ ಭಾವ. ಉತ್ಸರ್ಗ ಅಪವಾದ ಅಂತ ಹೇಳಿ, ಉತ್ಸರ್ಗ ಅನ್ನೋದು ಜನರಲ್ಲು, ಅಪವಾದ ಅನ್ನೋದು ಅದಕ್ಕೆ ಎಕ್ಸೆಪ್ಷನ್ನು. ಇಲ್ಲದೆ ಅದರಿಂದ ಬೇರೆಯಾಗಿ ಅದಕ್ಕೆ ಅವಕಾಶ ಕೊಡುವಂತಹದ್ದು. ಅನವಕಾಶ ಅಂತ ಹೇಳ್ತಾರೆ, ಅಪವಾದಸ್ಯ ಬೀಜಂ ಅಂತ ಹೇಳಿಬಿಟ್ಟು ಅವಕಾಶವಿಲ್ಲದೆ ಇರೋದು. ಉತ್ಸರ್ಗ ಅಂದರೆ ಸಾಮಾನ್ಯವಾದ ಒಂದು ನಿಯಮ, ಅದಕ್ಕೆ ಕೆಲವು ವಿಶೇಷವಾದ ನಿಯಮಗಳು ಇರುತ್ತೆ, ಅದಕ್ಕೆ ಹೊರತಾಗಿರೋದು. ಆ ರೀತಿ ಇಲ್ಲಿ ಇದಕ್ಕೆ ನಯಾತಿ ಸಂಕೋಚ ಇತಿ ಭಾವ. ವ್ಯಕ್ತಿ ಆಗಿದ್ದರೂ ವ್ಯಕ್ತಮಾಪನ್ನಂ ಅಂತ ಹೇಳಿದ್ರು ಕೂಡ, ಸಾಮಾನ್ಯವಾಗಿ ಅವನು ಅವತಾರವನ್ನು ಹೀಗೆ ಮಾಡಿದ್ರು ಕೂಡ ಕರ್ಮವಶದಿಂದ ಅವನನ್ನು ಸಾಮಾನ್ಯವಾದ ವ್ಯಕ್ತಿ ಅಂತ ತಿಳಿದು ಬಿಟ್ರು, ಅವನು ಸಾಮಾನ್ಯವಾದ ಮನುಷ್ಯ ಅಂತ ತಿಳಿದ್ರು ಅಂತ ಹೇಳೋದು. ಅಬುದ್ಧಯ ಇತ್ಯನೇನ ಪರಮಾತ್ಮ ತದವತಾರಾದಿ ವಿಷಯ ಶ್ರವಣ ಮನನಾದಿರಾಹಿತ್ಯಂ ವೈಲಕ್ಷಣ್ಯ ಜ್ಞಾಪಕಲಿಂಗ ದರ್ಶನೇಪಿ ತದೂಹ ಶಕ್ತಿವೈಕಲ್ಯಂ ಚ ವಿವಕ್ಷಿತಂ. ಎರಡು ವಿಷಯಗಳು ಅಬುದ್ಧಯ ಅಂತ ಹೇಳಿದ್ರೆ, ಮನ್ಯಂತೆ ಮಾಂ ಅಬುದ್ಧಯ, ಬುದ್ಧಿ ಅಂದರೆ ಜ್ಞಾನ ಅಂತ ಹೇಳಿ. ಆದ್ದರಿಂದ ಪರಮಾತ್ಮನ ಅವನ ಅವತಾರದ ವಿಷಯಗಳಲ್ಲಿ ಶ್ರವಣ ಮನನಗಳು ಇಲ್ಲ ಅವರಿಗೆ. ಪರಮಾತ್ಮನ ಅವತಾರದ ವಿಷಯದಲ್ಲಿ ಶಾಸ್ತ್ರಗಳು ಏನು ಹೇಳುತ್ತೆ ಅನ್ನೋದನ್ನು ಆಚಾರ್ಯರ ಮೂಲಕ ಅವರು ಕೇಳಿಲ್ಲ. ಅದನ್ನು ಕೇಳಿದ್ರೂ ಕೂಡ ಅದನ್ನು ಮನನ ಮಾಡಿ ನಾವು ಮನಸ್ಸಿನಲ್ಲಿ ಸ್ಥಿರಪಡಿಸ್ಕೊಳ್ಬೇಕು. ಇದು ಹೀಗೆಯೇ ಸರಿ, ಆಚಾರ್ಯರು ಹೇಳೋದು ಈ ಕಾರಣಗಳಿಂದ ಇದು ಹೀಗೆಯೇ ಸರಿಯಾಗಿದೆ, ಈ ಕಾರಣಗಳಿಂದ ಇದು ಈ ರೀತಿ ಇರೋಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಮನನ ಮಾಡುವುದು ಅದಕ್ಕೆ ಅನುಗುಣವಾದ ತರ್ಕಗಳಿಂದಲೂ ವಿಚಾರ ಮಾಡಿ ಪರೀಕ್ಷೆ ಮಾಡಿ ಆಚಾರ್ಯರು ಉಪದೇಶದ ಅರ್ಥಗಳನ್ನೆಲ್ಲ ಮನನ ಮಾಡಿ ಮನಸ್ಸಿನಲ್ಲಿ ಸ್ಥಿರ ಮಾಡಿಕೊಳ್ಬೇಕು. ಮನನ ಅಂತ ಹೇಳುವುದು ಆ ಪ್ರಯೋಜನ ಅದುವೇ. ಆಚಾರ್ಯ ಉಪದೇಶ ಮಾಡುವಂತಹದನ್ನ ಮನನ ಮಾಡಬೇಕು, ಪರೀಕ್ಷೆ ಮಾಡಬೇಕು. ಮೀಮಾಂಸಾ ಅನ್ನೋದು ಅದುವೇ. ಈ ಭಾಷ್ಯದಲ್ಲಿ ಉಪನಿಷತ್ತಿನ ಅರ್ಥಗಳನ್ನೆಲ್ಲ ಬಾದರಾಯಣ ಸೂತ್ರದಲ್ಲಿ ಹೇಳಿದಿರುವ ಮನನವು ಶ್ರೀಭಾಷ್ಯದಲ್ಲಿ ಮಾಡಲ್ಪಡುತ್ತೆ. ಆದ್ದರಿಂದ ಉಪನಿಷತ್ತಿನಲ್ಲಿ ಹೇಳದ್ದು ಶ್ರುತಿಯಲ್ಲಿ ಹೇಳಿರುವಂಥದ್ದು ಶ್ರುತ್ಯಂತೇಷು ಶ್ರುತಂ ಭಾಷ್ಯೆ ಮತಂ ಧ್ಯಾತಂ ಹೃದಂಬುಜೆ. ನಿಧಿಧ್ಯಾಸನ ಅನ್ನೋದು ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಶ್ರುತ್ಯರ್ಥೇಷು ಶ್ರುತಂ ಭಾಷ್ಯೆ ಮತಂ ಧ್ಯಾತಂ ಹೃದಂಬುಜೆ ಅಂತ ಹೇಳುವಾಗ ಶ್ರವಣ ಮನನ ನಿಧಿಧ್ಯಾಸನ ಇದು ಶ್ರೀಭಾಷ್ಯಕ್ಕೆ ಮಂಗಳ ಶ್ಲೋಕ ಶ್ರುತ ಪ್ರಕಾಶಿಕಾಚಾರ್ಯರ ಸುದರ್ಶನ ಸೂರಿಗಳು ಬರೆದಿರೋದು. ಶ್ರುತ್ಯಂತೇಷು ಶ್ರುತಂ, ಶ್ರುತ್ಯಂತ ವೇದಾಂತಗಳಲ್ಲಿ ಕೇಳಲ್ಪಟ್ಟಿರೋದು, ಅದರ ಶ್ರವಣ ಮಾಡಬೇಕು, ಅದನ್ನು ಮನನ ಮಾಡಬೇಕು, ಪರೀಕ್ಷೆ ಮಾಡಿ. ಭಾಷ್ಯದಲ್ಲಿ ಶ್ರೀಭಾಷ್ಯದಲ್ಲಿ ಮನನ ಮಾಡ್ತಾರೆ, ಒಂದೊಂದನ್ನು ಪರೀಕ್ಷೆ ಮಾಡ್ತಾರೆ. ಪೂರ್ವಪಕ್ಷವನ್ನೆಲ್ಲ ಹಾಕ್ಕೊಂಡು ಇದು ಹೇಗೆ ಸರಿ ಇದು ಹೇಗೆ ಸರಿ ಇಲ್ಲ ಅಂತ ಪ್ರಮಾಣ ತರ್ಕಗಳ ಮೂಲಕವಾಗಿ ಶ್ರುತಿ ಸ್ಮೃತಿಗಳ ಪ್ರಮಾಣದಿಂದ ತರ್ಕದ ಮೂಲದಿಂದಲೂ ಎಲ್ಲದಿಂದಲೂ ಉಪಯೋಗದಿಂದ ಅದನ್ನು ಸ್ಥಿರಪಡಿಸ್ತಾರೆ. ಅದಾದ ಮೇಲೆ ಅದನ್ನು ಧ್ಯಾನ ಮಾಡಬೇಕು. ಆದ್ದರಿಂದ ಇವರಿಗೆ ಅಬುದ್ಧಯ ಅಂತ ಹೇಳಿದವರು ಎಲ್ಲರೂ ಪರಮಾತ್ಮನ ಅವತಾರದ ವಿಷಯದ ಶ್ರವಣವನ್ನು ಮಾಡಿಲ್ಲ, ಮನನವನ್ನು ಮಾಡಿಲ್ಲ. ಇದೆರಡೂ ಅವರಿಗೆ ಇಲ್ಲ ಅನ್ನೋ ತಿಳಿಯುತ್ತೆ. ವೈಲಕ್ಷಣ್ಯ ಜ್ಞಾಪಕ ಲಿಂಗ ದರ್ಶನೇಪಿ, ಅವನು ಎಲ್ಲರಿಗಿಂತಲೂ ವಿಲಕ್ಷಣವು ಅಂತ ತಿಳಿಸುವಂತಹ ಸೂಚನೆಗಳು ಇದ್ದರೂ ಕೂಡ, ಯಾಕೆಂದರೆ ಶ್ರವಣ ಮನನವೂ ಇರಲಿ, ಎಷ್ಟೋ ಸೂಚನೆಗಳು ಬರುತ್ತೆ ಇವನು ಎಲ್ಲರಿಗಿಂತ ವಿಲಕ್ಷಣನಾದವನು ಅಂತ. ಗೋರ್ಧನ ಬೆಟ್ಟವನ್ನೇ ಎತ್ತಿ ಹಿಡಿದ ಅವನು, ಚಕ್ರಾಸುರ ಭಂಜನ ಮಾಡ್ದ, ಒಂದೊಂದು ಅವನ ವಿಶೇಷಗಳು, ಪೂತನಿಯ ಸಂಹಾರ ಮಾಡ್ದ. ಇದೆಲ್ಲ ನೋಡಿದ್ರೂ ಕೂಡ ಇದೆಲ್ಲ ಏನು ವೈಲಕ್ಷಣ್ಯ ಜ್ಞಾಪಕ ಲಿಂಗ, ಇದೆಲ್ಲ ಕೂಡ ಲಕ್ಷಣಗಳು. ಇವನು ಎಲ್ಲರಿಗಿಂತಲೂ ಬೇರೆಯಾದವನು ಅನ್ನುವ ಲಕ್ಷಣ ಬೇಕಾದಷ್ಟು
ಅವತಾರಗಳಲ್ಲಿ ತೋರಿಸ್ತಾನೆ ಪರಮಾತ್ಮ. ಅದನ್ನೇ ಕೂರತಾಳ್ವ ಅವರು ಅತಿಮಾನುಷ ಸ್ತವದಲ್ಲಿ ತೋರಿಸ್ತಾರೆ. ಪಂಚಸ್ತವಗಳನ್ನು ಬರೆದ್ರು ಕೂರತಾಳ್ವಾನ್. ಅತಿಮಾನುಷ ಸ್ತವ ಅಂತ ಹೇಳುವಾಗ ನಿನ್ನ ಎಲ್ಲ ಅವತಾರಗಳಲ್ಲಿಯೂ ನೀನು ಅತಿಮಾನುಷ ಅನ್ನೋದನ್ನು ತೋರಿಸ್ಬಿಟ್ಟಿದೀಯ ಎಷ್ಟೋ ಕಡೆ. ನೀನು ಸಾಮಾನ್ಯ ಮನುಷ್ಯನಲ್ಲ ಅನ್ನೋದನ್ನು ಎಷ್ಟೋ ಕಡೆ ನೀನು ತೋರಿಸ್ಬಿಟ್ಟಿದೀಯ ಅವತಾರಗಳಲ್ಲಿ. ಅದು ಕೂಡ ಅವರು ತಿಳಿಯಲಿಲ್ಲ. ತ್ರೈಲಕ್ಷಣ್ಯ ಜ್ಞಾಪಕ ಲಿಂಗ ದರ್ಶನೇಪಿ ಅದನ್ನೆಲ್ಲ ಆಶ್ಚರ್ಯವಾಗಿ ಅನುಭವಿಸ್ತಾರೆ ಅವರು. ಸೀತೆ ಹೋದ ದಿಕ್ಕನ್ನು ತಿಳಿದೇ ಇರುವವನು ಜಟಾಯುವಿಗೆ ಗಚ್ಚಲೋಕಾನ ಅನುತ್ತಮಾನ್ ಅಂತ ಹೇಳಿದ್ಯಲ್ಲ, ಆ ಅನುತ್ತಮವಾದ ಲೋಕದ ದಾರಿ ಹೇಗೆ ತಿಳಿಯಿತು ನಿನಗೆ? ಇದೆಲ್ಲ ಅವನ ಪರತ್ವವು ತಿಳಿಯುತ್ತೆ. ಪರಮಾತ್ಮನ ಪರತ್ವ ಅಲ್ಲಲ್ಲಿ ಅಲ್ಲಲ್ಲಿ ತೋರಿಸ್ಕೊಳ್ತಾನೆ ಅಂತ ಸ್ತೋತ್ರ ಮಾಡ್ತಾರೆ. ಹಾಗೆ ಆ ಒಂದು ಲಿಂಗ ದರ್ಶನೆ ಅಪಿ ವೈಲಕ್ಷಣ್ಯ ಜ್ಞಾಪಕ ಲಿಂಗ ದರ್ಶನೆ ಅಪಿ ಪರಮಾತ್ಮನು ಸರ್ವ ವಿಲಕ್ಷಣನು ಅಂತ ತಿಳಿಸುವ ಸೂಚನೆಗಳು ಲಕ್ಷಣಗಳೆಲ್ಲ ಇದ್ದರೂ ಕೂಡ ತದೂಹ ಶಕ್ತಿ ವೈಕಲ್ಯಂ, ಅದರಿಂದ ಊಹೆ ಮಾಡಿ ತಿಳಿಯುವಂತಹ ಶಕ್ತಿಯೂ ಅವರಿಗೆ ಇರಲಿಲ್ಲ. ಪರಮಾತ್ಮನು ಇವನು ಯಾರೋ ಪರಮಾತ್ಮನೇ ಅನ್ನೋ ತಿಳಿಯುವಂತಹ ಶಕ್ತಿಯೂ ಇರಲಿಲ್ಲ ಅವರಿಗೆ. ಇದೆಲ್ಲ ಅಬುದ್ಧಯ ಅನ್ನೋದರಲ್ಲಿ ನಾವು ತಿಳಿಯಬೇಕು. ಆದ್ದರಿಂದ ಅತಃ ಅದರಿಂದ ಏನು ಅವರಿಗೆ ಉಂಟಾಗುತ್ತೆ ಅಂದರೆ ಮಾಂನ ಆಶ್ರಯಂತೆ ಅಂತ ಹೇಳ. ಆಶ್ರಯ ಅಂದರೆ ಅವನನ್ನು ಆರಾಧಿಸೋದು ಅನ್ನುವುದೇ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಆಶ್ರಯಣ ಮಾತ್ರ ಪ್ರತಿಪತ್ತಿಪೂರ್ವಕ ಭಜನಂ ಅಥವಾ ಪ್ರೀತಿಪೂರ್ವಕ ಭಜನಂ, ಪ್ರೀತಿಯಿಂದ ಅವನನ್ನು ಆರಾಧಿಸುವುದು. ತದಭಾವಾಚ ತದಂಗತೆಯ ವರ್ಣಾಶ್ರಮಾದಿ ಧರ್ಮಾನೇ ಸ್ತುತಿ ನಮಸ್ಕಾರಾದೀಂಶ್ಚ ನ ಕುರ್ವತೆ ಇತ್ಯಾಹ ನ ಕರ್ಮಭಿಹಿ. ಕರ್ಮಭಿಹಿ ಅಂದರೆ ಎಲ್ಲ ಕರ್ಮಗಳಿಗೂ ನ ಕರ್ಮಭಿಹಿ ಮಾಂ ಆರಾಧಯಂತಿ ಅಂತ ಹೇಳಿದ್ರು. ಆಶ್ರಯಂತೆಗೆ ನ ಕರ್ಮಭಿಹಿ ಆರಾಧಯಂತಿ ಚ, ಕರ್ಮಗಳಿಂದ ನನ್ನನ್ನು ಆರಾಧಿಸುವುದಿಲ್ಲ ಅಂತ ಹೇಳಿದ್ರೆ ಸ್ತುತಿ ನಮಸ್ಕಾರ ಇದನ್ನು ಕೂಡ ಮಾಡೋದಿಲ್ಲ, ವರ್ಣಾಶ್ರಮ ಧರ್ಮಗಳು ಮಾಡೋದಿಲ್ಲ. ಪ್ರೀತಿಪೂರ್ವಕವಾದ ಭಜನೆ ಹೇಳಿದ್ರೆ ಅವನನ್ನು ಆರಾಧಿಸುವುದು ಇಲ್ಲದೆ ಇರೋದ್ರಿಂದ ಅದಕ್ಕೆ ಅಂಗವಾದ ವರ್ಣಾಶ್ರಮ ಧರ್ಮಗಳೇನು, ಸ್ತುತಿ ನಮಸ್ಕಾರಾದಿಗಳೇನು ಅದನ್ನು ಕೂಡ ಮಾಡೋದಿಲ್ಲ. ಅವನನ್ನು ಅನಾದರ ಮಾಡ್ತಾರೆ. ಅವರು ಸಾಮಾನ್ಯವಾದ ಮನುಷ್ಯನಂತೆಯೇ ನೋಡ್ತಾರೆ. ಆದ್ದರಿಂದ ಯಾವ ಕರ್ಮದಿಂದಲೂ ನನ್ನನ್ನು ಆರಾಧಿಸೋದಿಲ್ಲ. ಅಬುದ್ಧಯ ಅನ್ನೋದಕ್ಕೆ ಇಲ್ಲಿ ಸ್ವಾಮಿ ದೇಶಿಕನ್ ವಿಶೇಷವಾಗಿ ಅರ್ಥ ಹೇಳ್ತಾರೆ. ಭಾಷ್ಯಕಾರರ ವ್ಯಾಖ್ಯಾನದಿಂದ ಈ ಅರ್ಥಗಳೆಲ್ಲ ತಿಳಿಬಹುದು ಅಂತ. ಹಾಗೆ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ ಪರಂಭಾವಂ ಅಜಾನಂತಹ ಮಮಾವ್ಯಯಂ ಅನುತ್ತಮಂ. ಆದ್ದರಿಂದ ಇಂತಹ ಜ್ಞಾನಿಯ ದುರ್ಲಭತ್ವ ಅದುವೇ ಇಲ್ಲೆಲ್ಲ ಹೇಳ್ತಾ ಇದೆ. ಕುತಃ ಏವಂ ನ ಪ್ರಕಾಶ್ಯತೆ ಇತ್ರ, ಯಾಕೆ ತಿಳಿಯೋದಿಲ್ಲ ನೀನು? ಎಲ್ಲರಿಗೂ ನೀನು ಅವತಾರ ಮಾಡಿದ್ ಬಂದರೆ ನೀನಾಗಿಯೇ ತಿಳಿಸ್ಬೇಕಲ್ಲ ಅಂತ ಹೇಳಿದ್ರೆ, ಪರಾಭಿಧ್ಯಾನಾತ್ ತಿರೋಹಿತಂ ತಥೋ ಯಸ್ಯ ಬಂಧ ವಿಪರ್ಯಯೌ ಅಂತ ಸೂತ್ರ ಬಾದರಾಯಣರು ಹೇಳಿದ್ರು. ಪರ ಅಭಿಧ್ಯಾನಾತ್ತು ತಿರೋಹಿತಂ, ಅವಿದ್ಯಾ ಅಂದರೆ ಸಂಕಲ್ಪ ಅಂತ ಅರ್ಥ. ಪರಾಭಿಧ್ಯಾನಾತ್ತು ತಿರೋಹಿತಂ, ಅವನ ಸಂಕಲ್ಪದಿಂದಲೇ ಮರೆಯಾಗಿದೆ ಅವನ ಸ್ವರೂಪ. ಆದ್ದರಿಂದಲೇ ಯಾಕೆ ಅಂದರೆ ತಥೋಹಿ ಅಸ್ಯ ಬಂಧ ವಿಪರ್ಯಯವು, ಬಂಧವು ಮೋಕ್ಷವು ಅವನಿಂದಲೇ ತಾನೇ. ಅವನು ಯಾಕೆ ಹಾಗೆ ಸಂಕಲ್ಪ ಮಾಡಬೇಕು? ಇವರ ಕರ್ಮಕ್ಕೆ ಅನುಗುಣವಾಗಿ ಸಂಕಲ್ಪ ಮಾಡ್ತಾನೆ ಪರಮಾತ್ಮ. ಕರ್ಮದಲ್ಲಿಯೇ ಕಡೆಯಲ್ಲಿ ನಿಲ್ಲೋದು. ಕರ್ಮವೇ ಕಾರಣ. ಪೂರ್ವಜನ್ಮ ಕರ್ಮಗಳು ಈಗ ನಮ್ಮನ್ನು ಹಾಗೆ ಮಾಡುತ್ತೆ. ಅದನ್ನು ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ನಾಹಂ ಪ್ರಕಾಶ ಸರ್ವಸ್ಯ, ಎಲ್ಲರಿಗೂ ಪ್ರಕಾಶವಾಗುವುದಿಲ್ಲ. ಸಕಲ ಮನುಜ ನಯನ ವಿಷೇತಾಂಗತಃ ಅಂತ ಭಾಷ್ಯಕಾರರು ಹೇಳಿದ್ರು ಕೂಡ, ಸಕಲ ಮನುಜ ನಯನ ವಿಷೇತಾಂಗತಃ ಅಂದರೆ ಎಲ್ಲರ ಕಣ್ಣಿಗೂ ಕಾಣಿಸ್ದ. ಆದರೆ ಕೆಲವರಿಗೆ ಮಾತ್ರವೇ ಪರಸ್ವರೂಪದಲ್ಲಿಯೇ ಕಾಣಿಸ್ಕೊಂಡ, ಮಿಕ್ಕಿದವರಿಗೆಲ್ಲ ಸಾಮಾನ್ಯರಂತೆ ಕಾಣಿಸ್ಕೊಂಡ. ಯಾಕೆ ಅಂದರೆ ಯೋಗಮಾಯ ಸಮಾವೃತಃ, ಅವನು ತನ್ನ ಒಂದು ಯೋಗ ಮಾಯೆಯಿಂದ, ಯೋಗ ಅಂತ ಹೇಳಿದ್ರೆ ಏನು, ಕ್ಷೇತ್ರಜ್ಞನಿಗೆ ಸಾಧಾರಣವಾದ ಒಂದು ಯೋಗ ಮಾಯಾ ಅಂದರೆ ಪ್ರಕೃತಿ, ಪ್ರಾಕೃತವಾದ ಶರೀರವನ್ನು ಪಡೆದುಕೊಂಡು ಹಾಗೆ ಇರ್ತಾನವನು ಕಣ್ಣಿಗೆ. ಆ ರೂಪವನ್ನು ಪಡೆದುಕೊಂಡು ಬರೋದರಿಂದ, ಸಜಾತೀಯವಾದ ಒಂದು ರೂಪವನ್ನೇ ಪಡೆದುಕೊಂಡು ಬರೋದರಿಂದ ಅದರಿಂದ ಮರೆಪಡಲ್ಪಟ್ಟಿದೆ ಅವನ ಒಂದು ದಿವ್ಯವಾದ ಸ್ವರೂಪವು ಅಂತ ಹೇಳಿ ಅವನು ಮನುಷ್ಯನಂತೆ ಕಾಣಿಸ್ಕೊಂಡು ಬಿಟ್ಟ. ಅದು ಅವನ ಸೌಲಭ್ಯ, ವಾತ್ಸಲ್ಯ ಇದನ್ನೆಲ್ಲ ತಿಳಿಸುತ್ತೆ ನಮಗೆ. ಸೌಲಭ್ಯವನ್ನು ವಾತ್ಸಲ್ಯವನ್ನೆಲ್ಲ ತಿಳಿಸುವಂತಹದ್ದು.
ಅವನು ಸಾಮಾನ್ಯವಾಗಿ ಒಂದು ಗೋಪ ಜನರಂತೆ ಬಂದು ಅವತಾರ ಮಾಡಿದ್ನಲ್ಲ, ಅವನು ಒಬ್ಬ ಗೋಪ ಅನ್ನುವ ಹಾಗೆ ಮಾಡಿದ. ಹಾಗೆ ಮಾಡಿದ. ಹಾಗೆ ಮಾಡಿದ್ರು ಕೂಡ ಅವನನ್ನು ಅಲ್ಲಿ ಕೇವಲ ಗೋಪ ಅಂತಲೇ ತಿಳಿದ್ರು ಎಲ್ಲರೂ. ಸಾಮಾನ್ಯ ಮನುಷ್ಯರಂತೆಯೇ ತಿಳಿತಾರೆ. ಅವನ ಪರಭಾವವನ್ನು ತಿಳಿಯೋದಿಲ್ಲ ಅವರು. ಮೂಢ ಎಂ ನಾಬೀಜ, ಅವನ ಮನಸ್ಸು ಅಜ್ಞಾನದಿಂದ ತುಂಬಿದೆ, ಮೋಹ ಹೊಂದಿದೆ, ತಿಳಿಯೋದಿಲ್ಲ ಅವನನ್ನು. ಕ್ಷೇತ್ರಜ್ಞ ಸಾಧಾರಣ ಮನುಷ್ಯತ್ವಾದಿ ಸಂಸ್ಥಾನ ಯೋಗಾಖ್ಯ ಮಾಯೆಯ. ಕ್ಷೇತ್ರಜ್ಞರಿಗೆ ಸಾಧಾರಣವಾದದ್ದು. ಕ್ಷೇತ್ರಜ್ಞರು ಅಂತ ಹೇಳಿದ್ರೆ ಶರೀರದಲ್ಲಿರುವಂತಹ ಜೀವಾತ್ಮರುಗಳು. ಕ್ಷೇತ್ರ ಅಂದರೆ ಶರೀರ, ಅದರಲ್ಲಿರುವಂಥ ಕ್ಷೇತ್ರವನ್ನು ತಿಳಿಯುವವನು ಕ್ಷೇತ್ರಜ್ಞ, ಜೀವಾತ್ಮ. ಅವನಿಗೆ ಸಾಧಾರಣ ಎಲ್ಲ ಕ್ಷೇತ್ರಜ್ಞರು ಕರ್ಮವಶ್ಯರು ಇಲ್ಲಿರುವವರೆಲ್ಲ. ಅವರಿಗೆ ಸಾಧಾರಣವಾದ ಮನುಷ್ಯತ್ವೇ ಮೊದಲಾದ ಸಂಸ್ಥಾನ ಅಂದರೆ ರೂಪವನ್ನು ಪಡೆದುಕೊಂಡು ಸಂಸ್ಥಾನ ಯೋಗಾಖ್ಯ ಮಾಯ, ಅದರ ಸಂಬಂಧ ಅನ್ನುವುದೇ ಇಲ್ಲಿ ಮಾಯಾ ಅಂತ ಹೇಳಿದೆ. ಅದರ ಅಂತಹ ಒಂದು ಮಾಯೆಯಿಂದ ಸಮಾವೃತ ಅಹಂ, ನಾನು ಆವರಿಸಲ್ಪಟ್ಟಿದ್ದೇನೆ, ನನ್ನ ಸ್ವರೂಪವು ಮರೆಯಾಗಿದೆ. ಆದ್ದರಿಂದ ಸಾಮಾನ್ಯವಾದ ಒಂದು ರೂಪವನ್ನು ಪಡೆದುಕೊಂಡು ಬಂದುಬಿಟ್ಟಿದ್ದೀನಿ. ನ ಸರ್ವಸ್ಯ ಪ್ರಕಾಶ ಅಹಂ ನ ಸರ್ವಸ್ಯ ಪ್ರಕಾಶ, ಎಲ್ಲರಿಗೂ ನನ್ನ ಸ್ವರೂಪ ತಿಳಿದಿಲ್ಲ, ಭಕ್ತರಿಗೆ ಮಾತ್ರ ತಿಳಿಯುತ್ತೆ. ಅದನ್ನು ಹೇಳ್ತಾರೆ ಅವರು. ಆ ಗೋಪೀಜನಂ ಪ್ರಕಾಶ ನಿಜ ಯಾತ್ಯಾತ್ಮ್ಯ ಅಂದರು. ಗೋಪೀಜನರಿಗೂ ನಿನ್ನ ನಿಜವಾದ ಯಾಥಾತ್ಮ್ಯವು ಪ್ರಕಾಶವಾಯಿತು ಅಂತ ಹೇಳಿದ್ರು. ಆಗಮ ಮಾತ್ರ ಪ್ರಮಾಣ, ಆಗಮದಿಂದಲೇ ತಿಳಿಯುವಂತಹವನು. ಸಾಮಾನ್ಯ ಗೋಪಿ ಜನರಿಗೆ ತಿಳಿಯುವಂಥದ್ದು ಪೂರ್ಣವಾಗಿ ನಿನ್ನ ಯಾಥಾತ್ಮ್ಯವನ್ನು ತಿಳಿಸಿದೆ. ಯಾಕೆಂದರೆ ಅವರಿಗೆ ಆ ಶ್ರದ್ಧೆ ಇತ್ತು. ಶ್ರದ್ಧಿತ ಹೃದಯ ಸುಲಭ. ಸಂಶಯ ಪಡುವವ್ರನ್ನ ದೂರ ಮುಂಚಿಸಿ ಡೋಲಾಯಮಾನ ಅಚ್ಯುತ ಜೊತೆಯಲ್ಲಿ ಹೇಳ್ತಾರೆ. ಅದೇ ಇಲ್ಲಿ ಭಾಷ್ಯಕಾರ ಹಿಂದಿನ ಶ್ಲೋಕದಲ್ಲಿ ಹೇಳಿದಾಗ ಅವರಿಗೆ ಅದರಲ್ಲಿ ಶ್ರದ್ಧೆ ಎಲ್ಲ ಶನೈಹಿ ಶುದ್ಧೇಶು ಧರ್ಮೇಶು ಶ್ರದ್ಧೋತ್ಪತ್ಯ, ಶ್ರದ್ಧೆಯು ಉಂಟಾಗುತ್ತೆ. ಆ ಶ್ರದ್ಧೆ ಬಂದರೆ ಪರಮಾತ್ಮನನ್ನು ಪಡೆದುಕೊಳ್ಬೇಕು ಅನ್ನುವ ತ್ವರೆ, ವಿಶ್ವಾಸ ಎಲ್ಲ ಏರ್ಪಡುತ್ತೆ. ಅದರಿಂದಲೇ ಅವನನ್ನು ಪಡೆದುಕೊಳ್ತಾರೆ. ಶ್ರದ್ಧಿತ ಹೃದಯ ಸುಲಭ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಹಾಗೆ ಇವರಿಗೆ ಅದು ಮರೆಯಾಗ್ಬಿಟ್ಟಿದೆ. ಅವನ ಪರತ್ವವನ್ನು ತಾನು ಸಾಮಾನ್ಯವಾದ ರೂಪವನ್ನು ತೆಗೆದುಕೊಂಡು ಮರೆಸಿಕೊಂಡು ಬಿಟ್ಟಿದ್ದಾನೆ. ಮಯಿ ಮನುಷ್ಯತ್ವಾದಿ ಸಂಸ್ಥಾನ ದರ್ಶನ ಮಾತ್ರೇಣ, ನಾನು ಎಲ್ಲರಿಗೂ ಆಶ್ರಯಿಸಲಿ ಅಂತ ಅವರಿಗೆ ಸಜಾತೀಯವಾದ ರೂಪ ತೆಗೆದುಕೊಂಡು ನನ್ನ ಸೌಲಭ್ಯವನ್ನು, ನನ್ನ ವಾತ್ಸಲ್ಯವನ್ನು ಪ್ರಕಾಶಪಡಿಸಿಕೊಳ್ಳಕ್ಕೆ ಬಂದಿದ್ದೀನಿ ನಾನು. ಅದನ್ನೇ ಆಂಡಾಳು ಹೇಳ್ತಾಳೆ. ಅದನ್ನೇ ಪಾಶುರದಲ್ಲಿ ಹೇಳುವಾಗ ಮಾಯನೈ ವಡ ಮಧುರೈ ಮೈಂದನೈ ಅಂತ ಹೇಳಿ, ಯಮುನಾ ನದಿಯ ಅದಕ್ಕೆ ಬಂದು ಸೌಶೀಲ್ಯ, ಅದರಿಂದ ಅವನು ಅಂತಹ ಪರಮಾತ್ಮನು ಬಂದು ತೋರಿಸಿಕೊಂಡರೂ ಕೂಡ ತಾಯೈ ಕುಡಲ್ ವಿಳಕ್ಕಂ ചെയ്ದ ದಾಮೋದರನೈ ಅಂತ ಹೇಳಿದ್ರು. ದಾಮೋದರತ್ವಾದಿ ಮೊದಲಾದೆಲ್ಲ ಮಾಡಿಸ್ಕೊಂಡ. ಅವನು ಸೌಲಭ್ಯವನ್ನು ತೋರಿಸ್ದ, ವಾತ್ಸಲ್ಯವನ್ನು ತೋರಿಸ್ದ. ಅವನು ಇದೆಲ್ಲವನ್ನು ಮಾಡಿದ್ರು ಕೂಡ ಅವನನ್ನು ಯಾರು ಜನರು ತಿಳಿದಿಲ್ಲ. ಮನುಷ್ಯತ್ವಾದಿ ಸಂಸ್ಥಾನ ದರ್ಶನ ಮಾತ್ರೇಣ, ಮನುಷ್ಯವೇ ಮೊದಲಾದ ರೂಪಗಳನ್ನು ತೋರಿಸೋದ್ರಿಂದ ಮೂಢ ಎಂ ಲೋಕಃ, ನನ್ನ ಒಂದು ನಿಜವಾದ ಸ್ವರೂಪವನ್ನು ತಿಳಿದಿಲ್ಲ, ಮೋಹಗೊಂಡಿದ್ದಾರೆ ಅವರೆಲ್ಲ. ಮಮ ಮಾಂ ಅತಿವಾಯು ಇಂದ್ರ ಕರ್ಮಾಣಂ ಅತಿಸೂರ್ಯಾಗ್ನಿ ತೇಜಸಂ ಉಪಲಭ್ಯಮಾನಂ ಅಪಿ ಅಜಂ ಅವ್ಯಯಂ ನಿಖಿಲ ಜಗದೇಕ ಕಾರಣಂ ಸರ್ವೇಶ್ವರಂ ಮಾಂ ಸರ್ವಸಮಾಶ್ರೇಣೀಯತ್ವಾಯ ಮನುಷ್ಯತ್ವ ಸಂಸ್ಥಾನಮಾಸ್ಥಿತಂ ನಾಭಿಜಾನಾತಿ. ತನ್ನ ಸ್ವರೂಪವನ್ನೇ ಹೇಳ್ಕೊಳ್ತಾರೆ. ಅಹಂ ಅಂತ ಹೇಳಿ ಮಾಂ ಅಭಿಜಾನಾತಿ, ನಾಂ ನ ಅಭಿಜಾನಾತಿ, ಮೂಢೋಯಂ ಮಾಂ ನ ಅಭಿಜಾನಾತಿ. ಮಾಂ ಅಂತ ಹೇಳಿದ್ರೆ ಅಜಮವ್ಯಯಂ. ಮಾಂ ಅತಿವಾಯು ಇಂದ್ರ ಕರ್ಮಾಣಂ ಅಂದರೆ ಇಂದ್ರ ವಾಯು ಅವರಿಗೆಲ್ಲ ಮೀರಿದಂತಹ ಕರ್ಮಗಳನ್ನು ಉಳ್ಳವನು, ಅಂದರೆ ಅಂತಹ ಆಶ್ಚರ್ಯ ಶಕ್ತಿಯುಕ್ತವುಳ್ಳವನು. ಅತಿ ಸೂರ್ಯಾಗ್ನಿ ತೇಜಸ್ಸಂ, ಸೂರ್ಯ ಅಗ್ನಿ ಇವರ ತೇಜಸ್ಸಿಗೆಲ್ಲ ಮೀರಿದ ತೇಜಸ್ಸು. ನನ್ನ ತೇಜಸ್ಸಿನಿಂದಲೇ ಅವರಿಗೆಲ್ಲ ತೇಜಸ್ಸು ಉಂಟಾಗುವುದು. ಉಪಲಭ್ಯಮಾನಮಪಿ, ಹೀಗೆಲ್ಲ ಇದ್ದರೂ ಕೂಡ ಅಲ್ಲಿ ಅಜಂ ಅವ್ಯಯಂ ಹೇಳಿದರು. ಅಜಂ ಅವ್ಯಯಂ ನಿಖಿಲ ಜಗದೇಕ ಕಾರಣಂ, ಅಜನಾದವನು, ನಿತ್ಯನಾದವನು, ಅವ್ಯಯನಾದವನು, ಎಲ್ಲ ಜಗತ್ತಿಗೂ ಒಂದೇ ಏಕಕಾರಣನಾದವನು, ಸರ್ವೇಶ್ವರನಾದ ನನ್ನನ್ನು
ಸರ್ವಸಮಾಶ್ರಯಣೀಯತ್ವಾಯ ಮನುಷ್ಯತ್ವ ಸಂಸ್ಥಾನಮಾಸ್ಥಿತಂ ನ ಅಭಿಜಾನಾತಿ ಅಂತ ಹೇಳಿದ್ರು. ಆಯರ್ ಕುಲத்தில் ತೋನ್றும் ಮಣಿ ವಿಳಕ್ಕೈ ಎಂದರು. ಮಣಿ ವಿಳಕ್ಕೈ, ತೇಜಸ್ಸು, ಅವನ ತೇಜಸ್ಸು ಹಾಗಿತ್ತು. ತೋನ್றும் ಮಣಿ ವಿಳಕ್ಕೈ, ಆಯರ್ ಕುಲತ್ತಿನಿಲ್ ತೋನ್றும் ಮಣಿ ವಿಳಕ್ಕೈ ಆಂಡಾಳು ಹೇಳೋದು. ಈ ಗೋಪಜನರಲ್ಲಿ ಸಾಮಾನ್ಯವಾಗಿ ಅವರ ಕುಲದಲ್ಲಿ ಪ್ರಕಾಶಪಡಿಸಿದ್ದ ಅವನ ತೇಜಸ್ಸು ಹಾಗೆ ಇತ್ತು. ಆದರೆ ಎಲ್ಲ ಮರೆ ಮಾಡಲ್ಪಟ್ಟಿದೆ ಇವರ ಕರ್ಮದಿಂದ ಅಂತ ಹೇಳಿದೆ. ಅತಿವಾಯುವಿಂದ ಕರ್ಮಾಣಂ, ಯಾರು ಮಾಡದೇ ಇರುವಂತಹದ್ದು. ಇನ್ನಡಿಯಷ್ಟು ಮಳೆ ಸುರಿಸಿದ್ರು ಒಂದು ಇದನ್ನು ಬೆಟ್ಟವನ್ನೇ ಎತ್ತಿ ಹಿಡಿದು ಬಿಟ್ಟ ಪರಮಾತ್ಮ. ಅವನ ಗರ್ವವನ್ನೆಲ್ಲ ಭಂಗ ಮಾಡಿದ. ಹೀಗೆಲ್ಲ ಆಶ್ಚರ್ಯ ಚೇಷ್ಟೆಗಳನ್ನು ಮಾಡಿ ತೋರಿಸ್ದ. ಸೂರ್ಯಾಗ್ನಿ ತೇಜ ಅತಿ ಸೂರ್ಯಾಗ್ನಿ ತೇಜಸ್ಸಂ, ಸೂರ್ಯ ಅಗ್ನಿ ಅವರ ತೇಜಸ್ಸೆಲ್ಲ ಅವನ ಮುಂದೆ ಏನೂ ಇಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿ ಕಟೋ ಉಪನಿಷತ್ತೆ ಹೇಳುತ್ತೆ. ಸೂರ್ಯನು ಅವನು ಪ್ರಕಾಶಿಸುವುದಿಲ್ಲ ಅವನ ಮುಂದೆ. ಚಂದ್ರ ತಾರಕಂ, ಚಂದ್ರ ನಕ್ಷತ್ರಗಳು ಅದು ಪ್ರಕಾಶಿಸುವುದಿಲ್ಲ. ಮತ್ತೆ ನೇಮ ವಿದ್ಯುತೋ ಭಾಂತಿ, ಮಿಂಚು ಅವನ ಮುಂದೆ ಏನು ಪ್ರಕಾಶವಿಲ್ಲ. ಕುತೋಯಂ ಅಗ್ನಿ, ಅಗ್ನಿ ವಿಷಯ ಹೇಳಲೇಬೇಕಾಗಿಲ್ಲ. ತಮೇವ ಭಾಂತಂ ಅನುಭಾತಿ ಸರ್ವಂ, ಎಲ್ಲವೂ ಅವನನ್ನ ಪ್ರಕಾಶವನ್ನ ರಿಫ್ಲೆಕ್ಟ್ ಮಾಡುತ್ತೆ, ಪ್ರಕಾಶಿಸುತ್ತೆ. ಅವನ ಪ್ರಕಾಶವನ್ನೇ ಇವರೆಲ್ಲ ಪ್ರಕಾಶಿಸುವುದು. ಮತ್ತೆ ತಸ್ಯ ಭಾಸ ಸರ್ವಮಿದಂ ವಿಭಾತಿ, ಅವನ ಭಾಸ, ಅವನ ಪ್ರಕಾಶದಿಂದಲೇ ಇವೆಲ್ಲವೂ ಕೂಡ ಪ್ರಕಾಶಿಸುವಂತಹದ್ದು. ಅಂತಹ ಸ್ವರೂಪವುಳ್ಳ ತೇಜಸ್ಸುಳ್ಳಂತಹ ಪರಮಾತ್ಮನ ಸ್ವರೂಪ. ಅವನನ್ನ ಈ ರೀತಿ ತಿಳಿದಿಲ್ಲ. ನಿಖಿಲ ಜಗದೇಕ ಕಾರಣಂ ಸರ್ವೇಶ್ವರಂ ಮಾಂ ಸರ್ವ ಸಮಾಶ್ರಯಣೀಯತ್ವಾಯ ಮನುಷ್ಯತ್ವ ಸಂಸ್ಥಾನಮಾಸ್ಥಿತಂ, ಎಲ್ಲರೂ ಆಶ್ರಯಿಸಲಿ ಎನ್ನುವ ಒಂದು ಉದ್ದೇಶದಿಂದಲೇ ಮನುಷ್ಯನ ಮೊದಲಾದ ರೂಪದಿಂದ ಬಂದೆ. ನನ್ನನ್ನು ತಿಳಿದಿಲ್ಲ ಅವರು. ಯದಿ ತ್ವಂ ಅತಿ ಅಪ್ರತಿಹತ ಸಂಕಲ್ಪ ಅಪ್ರತಿಹತ ಸಂಕಲ್ಪ, ನಿನ್ನ ಸಂಕಲ್ಪವನ್ನು ತಡೆಯುವವರು ಯಾರೂ ಇಲ್ಲ. ಆದರೂ ಸಾಭಿಸಂಧಿಕಂ, ನಿನ್ನ ಒಂದು ಸಂಕಲ್ಪದಿಂದಲೇ ಸರ್ವ ಸಮಾಶ್ರಯಣೀಯತ್ವಾಯ ಅವತೀರ್ಣ, ಎಲ್ಲರೂ ಆಶ್ರಯಿಸಲಿ ಅಂತ ನೀನು ಆ ಒಂದು ಆಶೆಯಿಂದ ಬಂದಿದೆಯಾ ಇಲ್ಲಿ ಅವತಾರ ಮಾಡಿ. ತರ್ಹಿ ಕಥಂ ತತ್ಫಲ ಅಸಿದ್ಧಿ, ಫಲ ಯಾಕೆ ಸಿಗೋದಿಲ್ಲ? ನೀನು ಅಪ್ರತಿಹತ ಸಂಕಲ್ಪ, ಎಲ್ಲರೂ ಆಶ್ರಯಿಸಲಿ ಅಂತ ಸಂಕಲ್ಪ ಮಾಡಿ ಬಂದಮೇಲೆ ಎಲ್ಲ ಆಶ್ರಯಿಸಬೇಕಲ್ಲ. ನಿನ್ನ ಸತ್ಯ ಸಂಕಲ್ಪ ಎಲ್ಲ ಹೋಯ್ತು? ಪ್ರಶ್ನೆ ಮಾಡ್ತಾರೆ ಸ್ವಾಮಿ ದೇಶಿಗನ್. ಸತ್ಯ ಸಂಕಲ್ಪನಾಗಿದ್ದರೆ ಎಲ್ಲ ಆಶ್ರಯಿಸಲಿ ಅಂತ ಸಂಕಲ್ಪ ಮಾಡಿತಾನೆ ಬಂದಿದೀಯಾ. ಆ ಸಂಕಲ್ಪ ಯಾರು ತಡೆ ಹಿಡಿಯೋರು? ಯಾರು ಇಲ್ಲವಲ್ಲ. ಆಗ ಎಲ್ಲರೂ ಆಶ್ರಯಿಸಲೇಬೇಕಾಯಿತು ಆವಾಗ. ಆದ್ದರಿಂದ ಈ ರೀತಿಯಾದ ಒಂದು ಸಂಕಲ್ಪ ಮಾಡಿಕೊಂಡು ಅವತಾರ ಮಾಡಿದವನು, ಅದರ ಫಲ ಸಿಗದೆ ಹೋಯ್ತಲ್ಲ ಇಲ್ಲಿ. ತತ್ಫಲ ಅಸಿದ್ಧಿ ಕಥಂ, ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಕುತಃ ಏವಂ ನ ಪ್ರಕಾಶತೆ ನಾಹಂ ಪ್ರಕಾಶ ಸರ್ವಸ್ಯ, ಸಂಕಲ್ಪದಲ್ಲಿ ಹೇಗೆ ತಿಳಿಯುತ್ತೆ ಇಲ್ಲಿ. ಮಾಯಾಶಬ್ದ ತಾವತ್ ವಿಚಿತ್ರ ಸೃಷ್ಟಿಕಾರ್ಯವಾಚತೆಯ ಪ್ರಾಗೇವ ಪ್ರಪಂಚಿತಃ. ಮಾಯಾ ಅಂದರೆ ವಿಚಿತ್ರವಾದ ಕಾರ್ಯವನ್ನು ಉಂಟಾದ ಎಲ್ಲ ಕರ್ಮವೇ ಕಾರಣ. ತಿರುಮಂಗಯಾಳವರು ಕೂಡ ಪರಮಾತ್ಮನಲ್ಲಿ ಕಡೆಯಲ್ಲಿ ಈ ರೀತಿ ಕೇಳ್ತಾರೆ. ಪರಮಾತ್ಮ ಅವರಿಗೆ ಪ್ರಕಾಶಪಡಿಸ್ಕೊಂಡು ಬಿಟ್ಟ ತನ್ನನ್ನು. ಅವ್ರು ಹೇಳಿದ್ರು, ಇಷ್ಟು ದಿನ ತೋರದೆ ಇವತ್ತು ತೋರ್ತಾ ಇದೆಯಲ್ಲ, ಇದಕ್ಕೆ ಏನು ಕಾರಣ ಅಂತ ಕೇಳ್ತಾರೆ. ಅವ್ರು ಹೇಳಿದ್ರು, ಇಷ್ಟು ದಿನ ನನ್ನನ್ನು ನೋಡದೆ ಮುಖ ತಿರುಗಿಸ್ಕೊಂಡು ಹೋದ್ರೆ ನೀನು, ನಾನೇನು ಮಾಡಲಿ ಅಂತ ಕೇಳ್ದ ಅವನು. ಅದಕ್ಕೆ ಹೇಳಿದ್ರು, ಮುಖ ತಿರ್ಸ್ಕೊಂಡು ಹೋಗೋ ಹಾಗೆ ಬುದ್ಧಿ ಕೊಟ್ಟವರು ನೀನೇ ತಾನೇ ಅಂತ ಹೇಳಿದ್ರು. ಯಾಕೆ ಹಾಗೆ ಬುದ್ಧಿ ಕೊಟ್ಟೆ ನನಗೆ ತಿರುಗಿಸ್ಕೊಂಡು ಹೋಗೋ ಹಾಗೆ? ಅಭಿಮುಖ ಇಲ್ಲದೆ ಇರೋ ಹಾಗೆ, ವಿಮುಖನಾಗುವ ಹಾಗೆ ಬುದ್ಧಿ ನಿಂತಾನೆ ಕೊಟ್ಟೆ. ಆ ಬುದ್ಧಿ ಕೊಡೋ ಹಾಗೆ ಕರ್ಮ ಮಾಡಿದವನು ಯಾರು? ನೀನ್ ತಾನೆ ಅಂತ ಕೇಳ್ತಾನು. ಕರ್ಮದಲ್ಲಿ ನಿಲ್ಲುತ್ತೆ ಎಲ್ಲ ಕಡೆಯಲ್ಲಿ. ಮಾಯಾ ಶಬ್ದದಲ್ಲಿ ವಿಚಿತ್ರವಾದ ಸೃಷ್ಟಿ ಕಾರ್ಯಕರ ಅರ್ಥವಾಚಿ, ಎಲ್ಲ ವಿಶಿಷ್ಟವಾದ ಸೃಷ್ಟಿಯನ್ನು ಮಾಡುವಂತಹದ್ದು. ತ್ರಿಗುಣಾತ್ಮಿಕೆಯ ಮಾಯೆಯ ಸಮಾವೃತತ್ವಂತು ಪರ ಅವಸ್ಥಾವತಾರಾವಸ್ಥೆಯೋ ಸಾಧಾರಣಂ, ಪರಾವಸ್ಥ ಅವತಾರಾವಸ್ಥೆಯೋ ಸಾಧಾರಣಂ. ತ್ರಿಗುಣಾತ್ಮಕವಾದ ಮಾಯೆಯಿಂದ ಸುತ್ತಲ್ಪಟ್ಟಿರುವುದು ಅದು ಎಲ್ಲದಕ್ಕೂ ಕೂಡ ಪರಾವಸ್ಥಾ ಅವತಾರಾವಸ್ಥೆಯೋ ಸಾಧಾರಣಂ. ಅಸಾಧಾರಣಶ್ಚ ಆವರಣ ಹೇತು ಅತ್ರ ಸಂಭವೇ ವಕ್ತುಮುಚಿತಃ. ಅಸಾಧಾರಣವಾದ ಆವರಣ ಹೇತುವನ್ನೇ ಹೇಳಬೇಕು ಅಂತ ಅರ್ಥ. ಮಾಯೆ ಅಂತ ಇರೋದು ಪರಾವಸ್ಥೆಗೂ ಕೂಡ ಮಾಯೆಯಿಂದ ತುಂಬಿರೋದು ಇರೋದು ಆಶ್ಚರ್ಯಕರತ್ವ.
ಆದರೆ ಇಲ್ಲಿ ಅಸಾಧಾರಣ ಯಾವುದು ಯಾವುದು ಅಂದರೆ ಆವರಣ ಹೇತು, ಆವರಣಕ್ಕೆ ಕಾರಣವಾದದ್ದು ಯಾವುದು? ಸಂಕಲ್ಪ ಆದಿಶ್ಚ ಸಾಧಾರಣ, ಸಂಕಲ್ಪವು ಸಾಧಾರಣವಾದದ್ದೇ. ಯೋಗ ಶಬ್ದೋಪಿ ಸಂಬಂಧೆ ಪ್ರಚುರ ಪ್ರಯೋಗತ್ವಾತ್ ತದರ್ಥಃ ಪ್ರಾಪ್ತಃ. ಯೋಗ ಅನ್ನೋದಕ್ಕೆ ಸಂಬಂಧ ಅನ್ನುವ ಶಬ್ದ ಪ್ರಸಿದ್ಧವಾಗಿದೆ. ಅದರಲ್ಲಿ ರೂಢ್ಯರ್ಥ ಯೋಗ ಅಂದರೆ ಸಂಬಂಧ ಅಂತ ಅರ್ಥ. ತತ್ಸಂಬಂಧಿ ಚ ಅರ್ಥಸಿದ್ಧ ಸ ಚ ಅತ್ರ ಔಚಿತ್ಯಾತ್ ಪ್ರದೇಶಾಂತರೇಷು ಪ್ರಸಿದ್ಧತ್ವಾಚ್ಚ ಮನುಷ್ಯಾದಿ ಸಂಸ್ಥಾನ ವೇಷ ಭಾಷಾದಿರೇವ. ಮನುಷ್ಯ ಮೊದಲಾದ ರೂಪ, ಅವರ ವೇಷದಂತೆ ಅವರಂತೆಯೇ ವೇಷ ಹಾಕೊಳ್ಳೋದು, ಅವರಂತೆಯೇ ಮಾತಾಡೋದು, ಅವರಂತೆಯೇ ರೂಪವನ್ನು ಹೊಂದಿರುವುದು. ತೇನೈವ ಇಂದ್ರಜಾಲ ಮಾಯಾ ವ್ಯವಚ್ಛೇದೋಪಿ ಸಿದ್ಧ. ಆದ್ದರಿಂದ ಇದು ಇಂದ್ರ ಮಾಯಾಜಾಲವಲ್ಲ ಇದು. ಆದ್ದರಿಂದ ಅದನ್ನು ಇಂದ್ರಜಾಲವಲ್ಲ ಇದು. ಮಾಯಾ ಶಬ್ದಕ್ಕೆ ಇಂದ್ರಜಾಲ ಮೊದಲಾದ ಅರ್ಥಗಳಿಲ್ಲ. ಆಶ್ಚರ್ಯಕರತ್ವ ಅನ್ನುವ ಅರ್ಥವೇ ಇಲ್ಲಿ ಹೇಳಬೇಕು ಅಂತ ಹೇಳಿ, ಮನುಷ್ಯತ್ವಾದಿ ಸಂಸ್ಥಾನ ಯೋಗಾಖ್ಯ ಮಾಯೆಯ, ಸಂಸ್ಥಾನದ ಸಂಬಂಧ, ಮನುಷ್ಯತ್ವ ಮೊದಲಾದ ರೂಪದ ಸಂಬಂಧವನ್ನು ಹೊಂದಿರೋದ್ರಿಂದ ಅದರಿಂದ ನಾನು ಮರೆ ಮಾಡಲ್ಪಟ್ಟಿದ್ದೇನೆ ಅಂತ ಹೇಳ್ತಾನೆ. ಪ್ರಕಾಶ ಅಂದರೆ ಪರಸ್ವಭಾವೇನ ಇತಿ ಶೇಷ. ಪರಸ್ವಭಾವೇನ ಪ್ರಕಾಶ. ನಾಹಂ ಪ್ರಕಾಶ ಸರ್ವಸ್ಯ ಅಂದರೆ ನಾಹಂ ಪರಸ್ವಭಾವೇನ ಪ್ರಕಾಶ. ನನ್ನ ಪರಸ್ವಭಾವ ಅವರಿಗೆ ಪ್ರಕಾಶವಾಗಲಿಲ್ಲ. ನಾನು ಪ್ರಕಾಶವಾಗಿದ್ದೇನೆ, ನನ್ನ ಪರಸ್ವಭಾವ ಪ್ರಕಾಶವಾಗಲಿಲ್ಲ. ಮನುಷ್ಯ ರೂಪವನ್ನು ಪಡೆದ್ರಿಂದ ಮನುಷ್ಯ ಅಂತ ತಿಳಿದುಬಿಟ್ರು. ಅವರ ಕರ್ಮವೇ ಅದನ್ನು ಮರೆ ಮಾಡಿದೆ. ತರ್ಹಿ ತವೈವ ಅಯಂ ದೋಷ. ನೀನೇ ತಾನೇ, ನಿನ್ನದೇ ದೋಷ. ಆವಾಗ ನೀನೇ ಮರೆಸ್ಕೊಂಡ್ರೆ ನನ್ನ ದೋಷವಿಲ್ಲವಲ್ಲ, ನಿನ್ನ ತಾನೇ ದೋಷ ಅಂತ ಹೇಳಿದ್ರೆ ಆಳ್ವಾರ್ ಹೇಳೋ ಹಾಗೆ, ಮೂಢೋಯಂ ನಾಭಿಜಾನಾತಿ. ಅವನಿಗೆ ಕರ್ಮದಿಂದ ಮನಸ್ಸು ಮೋಹಿತವಾಗಿದೆ. ಅಧಿಗಮ್ಯತ್ವ ಅಧಿಗಮ್ಯತ್ವಾಯ ಅಪಾದಿತಂ, ಅಧಿಗಮ್ಯತ್ವಾಯ ಅಪಾದಿತಂ ಮನುಷ್ಯತ್ವಾದಿಕಂ ದುರ್ಮತೀನಾಂ ಪರಿತ್ಯಾಗ ಹೇತುರು ಅಭೂತ್. ನ ಚ ಪಾರಮೇಶ್ವರ ಸ್ವಭಾವಃ ಮಯಾ ಸರ್ವಃ ತಿರೋಹಿತಃ ಲೋಕೋತ್ತರ ಕರ್ಮ ತೇಜ ಪ್ರಭೃತೀನಾಂ ಪ್ರಕಾಶನಾತ್. ಆದ್ದರಿಂದ ಲೋಕೋತ್ತರವಾದ ಕರ್ಮ, ತೇಜಸ್ಸು ಇದೆಲ್ಲ ಅವನು ಪ್ರಕಾಶಪಡಿಸ್ದ. ಅವನು ಪರಮೇಶ್ವರ ಸ್ವಭಾವವು ಎಲ್ಲವೂ ಅವನಿಂದ ಮರೆ ಮಾಡಲಿಲ್ಲ. ಯಾಕೆಂದರೆ ಲೋಕದಲ್ಲಿ ಯಾರೂ ಮಾಡದೇ ಇರುವಂತಹ ಸಾಧಿಸಲು ಅಸಾಧ್ಯವಾದ ಕರ್ಮಗಳನ್ನೆಲ್ಲ ಮಾಡ್ದ. ಲೋಕೋತ್ತರವಾದ ಕರ್ಮ, ಲೋಕೋತ್ತರವಾದ ತೇಜಸ್ಸು ಇದನ್ನೆಲ್ಲ ಅವನು ಪ್ರಕಾಶಪಡಿಸಿದ ಪರಮಾತ್ಮ. ಆದ್ದರಿಂದ ಪರಮೇಶ್ವರ ಸ್ವಭಾವವು ಅವನ ಸರ್ವರಿಂದ ಅವನು ತಿರೋಹಿತವಾಗಲಿಲ್ಲ. ಅವನು ಮರೆ ಮಾಡಲಿಲ್ಲ, ತನ್ನ ಪರಮೇಶ್ವರ ಸ್ವಭಾವವನ್ನು ಪೂರ್ಣವಾಗಿ ಮರೆ ಮಾಡಲಿಲ್ಲ ಅವನು. ಆದರೆ ಇವರಿಗೆ ಕರ್ಮದಿಂದ ಇವರ ಬುದ್ಧಿಯು ಮೋಹಿತವಾಗಿತ್ತು. ಅದೇ ಅಲ್ಲಿ ಕಾರಣವಾಗುತ್ತೆ. ಕಿಂತು ಅಯಂ ಮಂದಃ ಲೋಕಃ ಯತ್ಕಿಂಚಿತ್ ಸಾಧರ್ಮ್ಯಾತ್ ಸಾಧರ್ಮ್ಯಾಧನಾವೃತೋ ಮಯೂಖ ಮಾಲಿನಿ ಖದ್ಯೋತ ಭಾವಂ ಅವಗಚ್ಚಂತಿ ಇತಿ ಅಭಿಪ್ರಾಯೇಣ ಆಹ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಒಂದು ದೊಡ್ಡ ಇದರಲ್ಲಿ ಖದ್ಯೋತ ಅಂದರೆ ಮಿಂಚಿನ ಹುಳುವಂತೆ ತಿಳಿತಾರೆ ಅವರು. ಖದ್ಯೋತ ಭಾವಂ ಅವಗಚ್ಚಂತಿ ಅಂತ ಹೇಳಿದ್ರು. ಒಂದು ದೊಡ್ಡ ಜ್ಯೋತಿಷನ್ನು ಖದ್ಯೋತ ಅಂತ ತಿಳಿಯೋ ಹಾಗೆ, ಪರಮಾತ್ಮನನ್ನ ಒಂದು ಸಾಧಾರಣ ಮನುಷ್ಯ ಅಂತ ತಿಳಿಯೋ ಹಾಗೆ ತಿಳಿತಾರೆ ಇವರು ಅಂತ ಹೇಳಿದ್ರು. ಮೂಢಃ ಮಯಿ ಮನುಷ್ಯತ್ವಾದಿ ಭ್ರಮ ವಿಶಿಷ್ಟ ಇತ್ಯರ್ಥ. ಮನುಷ್ಯತ್ವ ಮೊದಲಾದ ಭ್ರಮೆ ಅವರಿಗೆ ಉಂಟಾಗ್ಬಿಡ್ತು. ಯಾಕೆ ಅಂದರೆ ಇವರು ಮನಸ್ಸು ಮೋಹಿತವಾಗಿದೆ. ಮೂಢಃ ಅಂತ ಹೇಳೋದ್ರಿಂದ, ಮೂಢಃ ಅಂತ ಹೇಳಿದ್ರೆ ಮನಸ್ಸು ಮೋಹಿತವಾಗಿದೆ ಅಂತ ಅರ್ಥ. ಅಜ್ಞಾನ ಉಂಟಾಗಿದೆ ಅವರಿಗೆ ಅಂತ ಅರ್ಥ. ಅದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅದನ್ನ ಮಯೂಖಮಾಲ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ಸೂರ್ಯನನ್ನ ಹೋಗಿ ನೋಡಿ ಒಂದು ಮಿಂಚಿನ ಹುಳು ಅಂತ ತಿಳಿಯೋ ಹಾಗೆ. ದೂರದಲ್ಲಿ ಇದಾನಲ್ಲ, ಅವನ್ನ ನೋಡ್ಬಿಟ್ಟು ಮಿಂಚಿನ ಹುಳುವಂತೆ ಅಂತ ತಿಳಿದ್ರೆ ಹೇಗಿರುತ್ತೆ? ಸೂರ್ಯನ ಪ್ರಕಾಶದಲ್ಲಿ ಆ ರೀತಿ ತಿಳಿತಾರೆ ನನ್ನನ್ನು. ನಾನು ಪ್ರಕಾಶವಾಗೇ ಇದ್ದೇನೆ, ಆದರೆ ಅವರಿಗೆ ಅದು ತಿಳಿಲಿಲ್ಲ. ಮಾಮಿತಿ ತದಾನೀಂತನ ಉಪಲಭ್ಯಮಾನ ಆಕಾರ ನಿರ್ದೇಶ ಸಾಮರ್ಥ್ಯಾತ್ ಪ್ರದೇಶಾಂತರೋಕ್ತತ್ವಾಚ ಅತಿವಾಯು ಇಂದ್ರ ಕರ್ಮಾಣಂ ಇತ್ಯಾದಿ ಉಕ್ತಂ. ನಾನಿಂದ ಈ ಕಾಲದಲ್ಲಿ ತದಾನೀಂತನ ಉಪಲಭ್ಯಮಾನ ಆಕಾರ ನಿರ್ದೇಶ ಸಾಮರ್ಥ್ಯ
ಆ ಕಾಲದಲ್ಲಿ ಅವನು ಮನುಷ್ಯರಂತೆಯೇ ಇದ್ದ. ಆದರೆ ಪ್ರದೇಶಾಂತರ ಉಕ್ತತ್ವಾಚ, ಬೇರೆ ಕಡೆಗಳಲ್ಲೆಲ್ಲ ಅವನು ಅತಿವಾಯು ಇಂದ್ರ ಕರ್ಮಾಣಂ, ಬೇರೆ ಕಡೆಯಲ್ಲೆಲ್ಲ ಹೇಳಲ್ಪಟ್ಟಿದೆ. ಏನು ಅಂತ ಹೇಳಿದ್ರೆ ಅವನು ವಾಯು ಇಂದ್ರ ಅವರನ್ನೆಲ್ಲ ಮೀರಿಸಿದಂತಹ ಪ್ರಭಾವವುಳ್ಳವನು ಅನ್ನೋದು ಅನೇಕ ಕಡೆಗಳಲ್ಲಿ ಹೇಳಲ್ಪಟ್ಟಿದೆ. ಪರಾವಸ್ಥಸ್ಯ ಅಜ್ಞಾನಂ ಸರ್ವೇಷಾಂ ಪ್ರಾಪ್ತಮೇವ ಹಿ. ಪರಾವಸ್ಥಸ್ಯ ಅಜ್ಞಾನಂ ಸರ್ವೇಷಾಂ ಪ್ರಾಪ್ತಮೇವ ಹಿ. ಅವನ ಪರಾವಸ್ಥೆಯ ಅಜ್ಞಾನವು ಎಲ್ಲರಿಗೂ ಪ್ರಾಪ್ತವಾಗಿದೆ. ಇಲ್ಲಾದರೂ ಪರಂಭಾವಮಜಾನಂತಹ ಮಮಾವ್ಯಯಮನುತ್ತಮಂ ಇತಿ ಮನುಷ್ಯತ್ವೇ ಪರತ್ವಸ್ಯ ಅಜ್ಞಾನ ಮುಚ್ಯತೆ. ಪರಮಾತ್ಮನ ಪರಾವಸ್ಥೆ ಅನ್ನೋದು ಎಲ್ಲರಿಗೂ ಅದರ ವಿಷಯದಲ್ಲಿ ಅಜ್ಞಾನವಿದೆ. ಪರವಾಸುದೇವನ್ನ ಯಾರು ನೋಡಿದ್ರು? ಆದರೆ ಇಲ್ಲಿ ಪರಂಭಾವ ಮಜಾನಂತಹ ಅಂತ ಹೇಳುವಾಗ ಮನುಷ್ಯನಾಗಿರುವಾಗಲೂ ಪರತ್ವ ಸಿಕ್ಕಿಲ್ಲ, ಅವರಿಗೆ ಗೊತ್ತಾಗಿಲ್ಲ ಅಂತ ಅರ್ಥ. ಪರವಾಸುದೇವ ರೂಪದಲ್ಲಿ ಪರಮಪದಲ್ಲಿರೋದು, ಅದರ ವಿಷಯದಲ್ಲಿ ನಮಗೇನು ಜ್ಞಾನವಿದೆ ಇಲ್ಲಿ ಅಂದರೆ ಬರೀ ಶಾಬ್ದ ಜ್ಞಾನವಿದೆ ಅದರಲ್ಲಿ. ಆದರೆ ಅವನು ಮನುಷ್ಯನಾಗಿ ಅವತೀರ್ಣನಾಗಿ ಅವತಾರ ಮಾಡಿದಾಗಲೂ ಅವನ ಪರಸ್ವವು ತಿಳಿದಿಲ್ಲ ಅವರಿಗೆ. ಮನುಷ್ಯನಂತೆ ರೂಪ ತೆಗೆದುಕೊಂಡು ಬಂದುಬಿಟ್ಟ ಅಷ್ಟೇ ಹೊರತು ಮನುಷ್ಯನೇ ಅಲ್ಲ, ಮನುಷ್ಯನಲ್ಲ, ಅವನ ಪೂರ್ಣವಾದ ಸ್ವರೂಪದಲ್ಲಿಯೇ ಇದ್ದ. ಆದರೂ ಆ ಮನುಷ್ಯತ್ವ ಅನ್ನುವ ರೂಪ ಅದನ್ನು ಮರೆಸಿಬಿಟ್ಟಿದೆ ಇವರಿಗೆ. ತತ್ರ ಪ್ರತಿಷೇಧಸ್ಯ ಜ್ಞಾನಸ್ಯ ಪ್ರಸಂಗಾರ್ಥಂ ಲಿಂಗೋಕ್ತಿ. ಆದ್ದರಿಂದ ಇದು ಅವರ ಜ್ಞಾನವು ಕಾರಣ. ಅಲ್ಲಿ ನಿರತಿಶಯ ದೀಪ್ತಿಯುಕ್ತತ್ವಮಪಿ ಜಗತ್ಕಾರಣ ಪರಮಪುರುಷ ಅಸಾಧಾರಣ ಧರ್ಮತೆಯ ವೇದಾಂತೇಶು ನಿರ್ಣಿತಂ. ಅವನಿಗೆ ನಿರತಿಶಯವಾದ ದೀಪ್ತಿ ಇತ್ತು, ಆ ತೇಜಸ್ಸು ಇದ್ದರೂ ಕೂಡ ಅವನಿಗೆ ಪ್ರಕಾಶವಾಗಿ ತನ್ನನ್ನು ತೋರಿಸಿಕೊಂಡಿದ್ದರೂ ಕೂಡ ಅದು ಜಗತ್ಕಾರಣತ್ವದ ಅಸಾಧಾರಣವಾದ ಧರ್ಮ. ಜ್ಯೋತಿರಧಿಕರಣದಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ. ಪರಮಾತ್ಮ ದೇವ ಜ್ಯೋತಿಷಾಂ ಜ್ಯೋತಿ ಆಯುರ್ಹೋಪಾಸತೆ ಅಮೃತಂ ಅಂತ ಉಪನಿಷತ್ ವಾಕ್ಯದಲ್ಲಿ ಜ್ಯೋತಿಷಾಂ ಜ್ಯೋತಿ ಅಂತ ಹೇಳಿರೋದು ಪರಮಾತ್ಮನ ಜಗತ್ಕಾರಣತ್ವ ಲಿಂಗ ಅಂತ ಹೇಳಿ ಸ್ಥಾಪನೆ ಮಾಡ್ತಾರೆ. ಜಗತ್ಕಾರಣತ್ವವನ್ನು ಸ್ಥಾಪನೆ ಮಾಡೋಕ್ಕೆ ಅನೇಕ ವಿಧಗಳಲ್ಲಿ ಉಪನಿಷತ್ ವಾಕ್ಯಗಳಲ್ಲಿ, ಬ್ರಹ್ಮಸೂತ್ರದಲ್ಲಿ, ನೇರವಾಗಿ ಜಗತ್ಕಾರಣ ಹೇಳುವ ವಾಕ್ಯಗಳಲ್ಲಿ ಅದನ್ನು ಮೊದಲು ವಿಶೇಷವಾಗಿ ಅದನ್ನು ಪರೀಕ್ಷೆ ಮಾಡ್ತಾರೆ. ಆ ಜಗತ್ಕಾರಣತ್ವ ಹೇಳುವ ವಾಕ್ಯದಲ್ಲಿ ಬೇರೆ ಬೇರೆ ಶಬ್ದಗಳು ಉಪಯೋಗಿಸಿರಬಹುದು. ಜಗತ್ಕಾರಣತ್ವ ಅನ್ನುವುದು ನೇರವಾಗಿ ಹೇಳಲ್ಪಟ್ಟಿದೆ. ಆಕಾಶಾದೇವ ಸರ್ವಾಣಿ ಹವಾಯಿಮಾನಿ ಭೂತಾನಿ ಸಮುತ್ಪದ್ಯಂತೆ, ಜಗತ್ಕಾರಣವು ಹೇಳಲ್ಪಟ್ಟಿದೆ ನೇರವಾಗಿ. ಕೆಲವು ಕಡೆ ಜಗತ್ಕಾರಣ ಹೇಳಲಿಲ್ಲ, ಆದರೆ ಒಬ್ಬ ಜಗತ್ಕಾರಣವಾದ ವಸ್ತುವಿಗೆ ಇರಬೇಕಾದಂತಹ ಆ ಧರ್ಮಗಳು ಹೇಳಲ್ಪಟ್ಟಿವೆ. ಸದೇವ ಸೌಮ್ಯದಮಗ್ರಾಸೀದ್ ಏಕಮೇವ ಅದ್ವಿತೀಯಂ ತದೈಕ್ಷತ ಬಹುಸ್ಯಾಂ. ಈಕ್ಷಣ ಮಾಡಿ ಅನೇಕವಾದ ಅಂತ ಹೇಳುವಾಗ ಅವನ ಸಂಕಲ್ಪಪೂರ್ವಕ ಸೃಷ್ಟಿ, ಸತ್ಯ ಸಂಕಲ್ಪತ್ವ ಸರ್ವಜ್ಞತ್ವ ಇಲ್ಲದೆ ಹೋದರೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಸತ್ಯ ಸಂಕಲ್ಪತ್ವ ಸರ್ವಜ್ಞತ್ವವು ಜಗತ್ಕಾರಣತ್ವಕ್ಕೆ ಲಿಂಗ. ಅದು ಕೂಡ ಹಾಗೆಯೇ ನಿರತಿಶಯ ತೇಜಸ್ಸು, ಅದು ಕೂಡ ಜಗತ್ಕಾರಣತ್ವಕ್ಕೆ ಪರಮಪುರುಷನಿಗೆ ಅಸಾಧಾರಣವಾದ ಧರ್ಮ ಅವನಿಗೆ. ಅದೆಲ್ಲ ವೇದಾಂತಗಳಲ್ಲಿ ನಿರ್ಣಯ ಮಾಡಲ್ಪಟ್ಟಿದೆ. ಅತಿವಾಯುವಿಂದ ಕರ್ಮತ್ವಂಚ ಸರ್ವ ನಿಯಂತೃತ್ವ ಲಿಂಗಂ, ಎಲ್ಲರನ್ನೂ ನಿಯಮನ ಮಾಡುವಂತಹದ್ದು. ಆದ್ದರಿಂದ ಅತಿವಾಯುವಿಂದ ಕರ್ಮಾಣಂ ಅಂದರೆ ವಾಯುವಿಗೂ ಇಂದ್ರನಿಗೂ ಸಾಧ್ಯವಾಗದ ಕರ್ಮಗಳನ್ನೆಲ್ಲ ಅವನು ಮಾಡಿದ್ದಾನೆ ಅಂತ ಹೇಳಿದ್ರೆ ಎಲ್ಲರನ್ನೂ ನಿಯಮನ ಮಾಡುವವನು ಅವನೇ ಅನ್ನೋದು ತಿಳಿಯುತ್ತೆ. ಆದ್ದರಿಂದ ಮಾಮಜಂ ಇತ್ಯನೇನ ನಿಖಿಲ ಜಗದೇಕ ಕಾರಣಂ, ಎಲ್ಲ ಜಗತ್ತಿಗೂ ಏಕ ಕಾರಣನಾದವನು. ಅವ್ಯಯಮಿತ್ಯನೇನ ಸರ್ವೇಶ್ವರಂ, ಅವ್ಯಯ ಅನ್ನೋದರಿಂದ ಸರ್ವೇಶ್ವರತ್ವವು ಹೇಳಲ್ಪಟ್ಟಿದೆ. ಸ್ವರೂಪತಃ ಧರ್ಮತಶ್ಚ ನಿರ್ವಿಕಾರತ್ವಂ ಹಿ ತಸ್ಯ ಅವ್ಯಯತ್ವಂ. ಸ್ವರೂಪದಲ್ಲಿಯೂ ಅವನ ಧರ್ಮದಲ್ಲಿಯೂ ಯಾವ ವಿಕಾರವೂ ಹೊಂದದೇ ಇರುವುದೇ ಅವ್ಯಯ ಅಂತ ಹೇಳಿದ್ರೆ ನವ್ಯೇತಿ ತದವ್ಯಯಂ, ಎನ್ನವ್ಯೇತಿ ತದವ್ಯಯಂ ಅಂತ ವ್ಯಾಕರಣದಲ್ಲಿ ಹೇಳುವಾಗ ಯಾವ ಲಿಂಗ ವಿಭಕ್ತಿ ವಚನಗಳಲ್ಲಿಯೂ ಕೂಡ ಯಾವುದು ಬದಲಾಗುವುದಿಲ್ಲವೋ ಅದಕ್ಕೆ ಅವ್ಯಯ ಅನ್ನುವ ಲಕ್ಷಣವನ್ನು ಹೇಳಿದ್ರು ಪಾಣಿನಿ. ವಿಭಕ್ತಿ ವಚನ ಲಿಂಗ ಇವುಗಳಲ್ಲೆಲ್ಲ ಎಲ್ಲ ಲಿಂಗ ಎಲ್ಲ ವಚನ ಎಲ್ಲ ವಿಭಕ್ತಿಗಳಲ್ಲಿ ಏಕರೂಪವಾಗಿ ಇರುವ ಶಬ್ದಕ್ಕೆ ಅವ್ಯಯ ಅಂತ ಹೆಸರು. ಅಂತಹ ನವ್ಯೇತಿ ಎನ್ನವ್ಯೇತಿ ತದ ಅವ್ಯಯಂ. ಪರಮಾತ್ಮನ ವಿಷಯದಲ್ಲಿ ಅವ್ಯಯ ಅಂದರೆ ಅವನ ಸ್ವರೂಪದಲ್ಲಿಯೂ ಸ್ವಭಾವದಲ್ಲಿಯೂ ಧರ್ಮಗಳಲ್ಲಿಯೂ ಯಾವ ವಿಧವಾದ ವಿಕಾರವೂ ಉಂಟಾಗದೇ ಇರೋದು ಅವ್ಯಯ ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಏತೇನ ಅಜೋಪಿ ಸನ್ನವ್ಯಯ ಆತ್ಮ ಭೂತಾನಾಮೀಶ್ವರೋಪಿ ಸನ್ ಇತಿ ಪ್ರಾಗುಕ್ತ ಸೂಚನಂ ವಾ. ಇದುವೇ ಹೇಳುತ್ತೆ, ಅಜೋಪಿ ಸನ್ನವ್ಯಯ ಆತ್ಮ,
ಮಾಮಜಮವ್ಯಯಂ ಅಂತ ಹೇಳಿರೋದು ಅಜೋಪಿ ಸನ್ ಅವ್ಯಯ ಆತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯ ಅಂತ ಹೇಳೋದು ಅಜಮವ್ಯಯಂ ನಾಭಿಜಾನಾತ್ ತಿಳಿದಿಲ್ಲ ಕಿಂತು ಪುರುಷಾಂತರವತ್ ಕರ್ಮಾಧೀನ ಜನ್ಮಾನಂ ಜ್ಞಾನ ಸಂಕೋಚಾದಿಮಂತಂ ಜಾನಾತಿ ಇತಿ ಶೇಷ ಅದು ಅರ್ಥಸಿದ್ಧ ಪರಂಭಾವಂ ಅಜಾನಂತಿ ನಾಭಿಜಾನಂತಿ ಅಜಮವ್ಯಯಂ ನಾಭಿಜಾನಂತಿ ಅಂದರೆ ಹೇಗೆ ತಿಳಿತಾರೆ ಅಂದರೆ ಪುರುಷಾಂತರವತ್ ಕರ್ಮಾಧೀನ ಜನ್ಮಾನಂ ಜ್ಞಾನ ಸಂಕೋಚಾದಿಮಂತಂ ಜಾನಾತಿ ಎಲ್ಲರತ್ತಲೆಯೇ ಸಾಮಾನ್ಯವಾದ ಮನುಷ್ಯನು ಸಂಕುಚಿತವಾದ ಜ್ಞಾನವುಳ್ಳವನು ಆಗಿರುವವನು ಅಂತ ನನ್ನನ್ನು ತಿಳಿತಾರೆ ಅನ್ನೋದನ್ನು ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಮವ್ಯಯಂ ಅನ್ನೋದನ್ನು ಪರಮಾತ್ಮನನ್ನು ಹೇಗೆ ಎಲ್ಲರಿಗೂ ಇದ್ದರೂ ಕೂಡ ಅವನೆಲ್ಲರಿಗೂ ಪ್ರಕಾಶವಾಗುವುದಿಲ್ಲ ಅದನ್ನು ಮನುಷ್ಯರು ಹೇಗೆ ತಿಳಿದಿಲ್ಲ ಅನ್ನೋದನ್ನು ತಿಳಿಸಿ ಎಲ್ಲ ಜ್ಞಾನಿಯ ಒಂದು ಶ್ರೇಷ್ಠ್ಯ ಅದುವೇ ವಿಶೇಷವಾಗಿ ಹೇಳಿ ಮಿಕ್ಕವರು ಯಾರೂ ಅವನನ್ನು ತಿಳಿಯಲಿಲ್ಲ ಅನ್ನೋದನ್ನು ತಿಳಿಸುವಂತಹ ಶ್ಲೋಕಗಳು. ಪರಮಾತ್ಮನ ತನ್ನ ಸ್ವರೂಪವನ್ನು ಮುಂದೆ ಅದನ್ನು ತಿಳಿಸ್ತಾನೆ. ಇದಾದ ಮೇಲೆ ಕೆಲವು ಶ್ಲೋಕಗಳಲ್ಲಿ 2ನೇ ಅಧ್ಯಾಯ ಮುಗಿಯುತ್ತೆ, ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ಮುಗಿಸ್ಕೊಳ್ತೇನೆ. यो नित्यमच्युतपदाम्बुजयुग्मरुक्मं व्यामोहतः तरितराणि तृणाय मेने स्मद्गुरोर्भगवतोऽस्यैकसिन्धो रामानुजस्य चरणो शरणं प्रपद्ये. कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः. श्रीमते निगमान्तमहादेशिकाय नमः. सर्वं श्रीकृष्ण